हुन्छ। పంచత్య మీకు బయటకు రాబోతుందా వెళ్ళే ఫ్రంట్ వాళ్ళు
ಈಗಿನ ಸದ್ಯ ಕೃಷ್ಣ ಸಂಸ್ಥೆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಪ್ರತಾಪ್ ಚಂದ್ರ ಸೂರ್ಯಮೂರ್ತಿ ಇವರು ನಾಮದಾಸರ ಜೊತೆಗೆ ಕಚೇರಿಯ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಶ್ರೀಯುತ ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಮೂರ್ತಿ ಇವರು ರಾಜ್ಯ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳ ಅಮೃತ ಹಸ್ತದಲ್ಲಿ ಇದೀಗ ಸುದ್ದಿ ಉದಯ ವಾರಪತ್ರಿಕೆಯ ಕಚೇರಿಯ ಉದ್ಘಾಟನೆಗೊಳ್ತಾ ಇದೆ. ಎಲ್ಲರೂ ಕೂಡ ಕೆಂಚಪ್ಪಾಡಿಯ ಅಭಿನಂದನೆಯ ಮುಂದಿನ ಕಚೇರಿಯ ಉದ್ಘಾಟನೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಅದೇ ರೀತಿ ನಮ್ಮೊಂದಿಗೆ ಸಿದ್ದರಾಮಯ್ಯ ದೇವಸ್ಥಾನ ಶ್ರೀಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಅವರೊಂದಿಗೆ ಮೋಹನ್ ಕುಮಾರ್ ಸರ್ ಮಾಜಿ ಶಾಸಕರಾಗಿರುವಂತಹ ಜೊತೆಗೆ ಹೊಸ ಮುಖ್ಯಸ್ಥರಾಗಿ ಮಾಜಿ ಸಚಿವರಾಗಿರುವಂತಹ ಗಂಗಾಧರೇಗೌಡ ಸರ್ ಅದೇ ರೀತಿ ಶ್ರೀಯುತ ಕೆ ಗಂಗಾಧರ, ಶ್ರೀಯುತ ಡಾಕ್ಟರ್ ಸತೀಶ್ ಚಂದ್ರ ಸುದ್ದಿ ಉದಯ ಕಾರ್ಯವನ್ನು ನಿರ್ವಹಿಸಲಿಕ್ಕಿದೆ. ಮಾಹಿತಿಗಳ ಕಾರ್ಯಕ್ರಮಗಳು ಯಾವುದೇ ರೀತಿ ಕಾರ್ಯಕ್ರಮಗಳಿಂದಲೂ ಕೂಡ ಇನ್ನು ಮುಂದಕ್ಕೆ ಸುದ್ದಿ ಉದಯ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಸಾರವಾಗಲಿಕ್ಕಿದೆ. ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಕೆ ಗಂಗಾಧರೇಗೌಡ ಸರ್ ಈ ಒಂದು ಯೂಟ್ಯೂಬ್ಗೆ ಚಾಲನೆಯನ್ನ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕ್ಷಣ ಕ್ಷಣಕ್ಕೆ ಮಾಹಿತಿಯನ್ನು ಕೊಡುವಂತಹ ಸುದ್ದಿ ಉದಯದ ವೆಬ್ಸೈಟ್ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ಕೆ ವಸಂತ ಬಗ್ಗೆ ನೆರವೇರಿಸಬೇಕಾಗಿಕೊಳ್ತಾ ಇದ್ದೇವೆ. ಸುದ್ದಿ ಉದಯ ವೆಬ್ಸೈಟ್ ಚಾನೆಲ್ನ ಉದ್ಘಾಟನೆಯನ್ನ ಮಾಡಬೇಕು. ಮಾಹಿತಿ ಕಾರ್ಯಕ್ರಮ ಆದ ಕೂಡಲೇ ಸುದ್ದಿ ಉದಯ ವೆಬ್ಸೈಟ್ ನಲ್ಲಿ ನಮಗೆ ಲಭ್ಯ ಇದೆ. ಈ ಒಂದು ಸುದ್ದಿ ವೆಬ್ಸೈಟ್ ಮುಂದಕ್ಕೆ ಪ್ರತಿಯೊಂದು ಕಾರ್ಯಕ್ರಮದ ಮಾಹಿತಿಗಳು ಕ್ಷಣ ಕ್ಷಣ ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ಎಲ್ಲಿದ್ರೂ ಕೂಡ ನಾವು ಈ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅದೇ ರೀತಿ ಕಂಪ್ಯೂಟರ್ ಕೊಠಡಿ ಉದ್ಘಾಟನೆಯನ್ನ ಚಾಲಕರಾಗಿರುವಂತಹ ಶ್ರೀಮತಿ ಕಚೇರಿಯ ಎಲ್ಲ ಕೆಲಸಗಳ ಕಂಪ್ಯೂಟರ್ ಕೊಠಡಿಯ ಉದ್ಘಾಟನೆಯನ್ನ ಶ್ರೀಯುತರು ನೆರವೇರಿಸಿಕೊಳ್ಬೇಕು. ಅದೇ ರೀತಿ ಎಲ್ಲ ಗಣ್ಯರು ಸೇರಿಕೊಂಡು
ಕಂಪ್ಯೂಟರ್ ಕೊಠಡಿ ಉದ್ಘಾಟನೆಯನ್ನ ಶ್ರೀಪತಿ ಮೋಹನ್ ಕುಮಾರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಆಸೀನರಾಗಿಸಬೇಕಾಗಿ ಸಂಸ್ಥೆಯ ಇರುವೆ ಶ್ರೀಯುತ ಸಂತ ಕೃಷ್ಣ ಪಡ್ವೆಟ್ಟರ್, ಅದೇ ರೀತಿ ಸತೀಶ್ಚಂದ್ರ ಸೂರಿಗುತ್ತು, ಮೋಹನ್ ಕುಮಾರ್, ವಸಂತ ಭಂಗಿ ಸರ್, ಗಂಗಾಧರ ಗೌಡ ಸರ್, ಅದೇ ರೀತಿ ಶ್ರೀನಿವಾಸ್ ನಾಯಕ್ ಇಂದಜಿ, ಶ್ರೀಯುತ ಜಯನಂದ ಗೌಡ ಸರ್, ಮಾಲಕರಾಗಿರುವಂತಹ ರಾಘವೇಶ್ ಅವರು, ಅದೇ ರೀತಿ ಫಾದರ್ ಜೋ ಅಧ್ಯಕ್ಷರು, ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮ ಪೂಜಾರಿ ಅಂತ ನಾವು ಕೂಡ ವೇದಿಕೆಯನ್ನು ಸೇರ್ಕೋಬೇಕು. ವಾದಿ ಶಿಕ್ಷಣ ಸಂಸ್ಥೆ ಆಡಳಿತಗಳ ಗೌರವಾಧ್ಯಕ್ಷರಾಗಿರುವಂತಹ ಎಚ್ ಪದ್ಮನಾಭ ಗೌಡ ಸರ್ ತಾವು ಕೂಡ, ಅದೇ ರೀತಿ ಚೇಂಬರ್ ಆಫ್ ಕಾಮರ್ಸ್ ಬೆಳ್ತಂಗಡ ಪತ್ರಕರ್ತರ ಸಂಘ ಬೆಳ್ತಂಗಡ ಅಧ್ಯಕ್ಷರಾಗಿರುವಂತಹ ಋಷಿಕೇಶ್ ಅವರು, ಮೀಡಿಯಾ ಕ್ಲಬ್ ಬೆಳ್ತಂಗಡ ಅಧ್ಯಕ್ಷರಾಗಿರುವಂತಹ ಸತೀಶ್ ಪೆರ್ಲೆ, ಮೂಲ್ಯರ್ಯಾಣ ಕುಂಬಾರರ ಸೇವಾ ಸಂಘ ಬೆಳ್ತಂಗಡ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ಕಾರಿಜಿ ಸರ್, ಮಹಿಳಾ ವೃಂದ ಬೆಳ್ತಂಗಡಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಆಶಾ, ಅದೇ ರೀತಿ ಲ್ಯಾಂಡ್ ಸೊಸೈಟಿ ಬೆಳ್ತಂಗಡಿ ಅಧ್ಯಕ್ಷರಾಗಿರುವಂತಹ ಲಿಂಗಪ್ಪ ನಾಯ್ಕ, ನಾವೆಲ್ಲರೂ ಕೂಡ ವೇದಿಕೆಯನ್ನ ಸೇರ್ಕೋಬೇಕಾಗಿ ವಿನಂತಿಸಿಕೊಳ್ತಾ, ಎಲ್ಲರೂ ಕೂಡ ಯುಗಾದಿಯ ಶುಭಾಶಯಗಳನ್ನ ಅರ್ಪಿಸ್ತಾ, ಈ ಒಂದು ಯುಗಾದಿಯ ಶುಭ ದಿನದ ಹೊಸದಿನಲ್ಲಿ ಹೊಸ ವಾರಪತ್ರಿಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದೀಗ ಕಚೇರಿ ಉದ್ಘಾಟನೆಗೊಂಡು ವಾರಪತ್ರಿಕೆ ಉದ್ಘಾಟನೆಗೊಂಡಿದೆ. ಮಾಹಿತಿ ಮಾಧ್ಯಮಗಳು ಯಾವತ್ತೂ ಕೂಡ ಒಟ್ಟೊಟ್ಟಿಗೆ ನಮ್ಮೊಂದಿಗೆ ಜನರೊಂದಿಗೆ ಬೆರೆಯುವಂತಹ ಅತ್ಯಂತ ಗಟ್ಟಿಯ ವಿಷಯಗಳು. ನಮಗೆ ಎಷ್ಟು ಬೇಗ ಮಾಹಿತಿಗಳು ಸಿಗುತ್ತೆ ಮತ್ತು ಜನರಿಗೆ ನಾವು ಎಷ್ಟು ಬೇಗ ನಿಖರವಾದ ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀವೋ ಅಷ್ಟು ಅಭಿವೃದ್ಧಿಯನ್ನ ನಾವು ಕಾಣ್ತಾ ಹೋಗ್ತೇವೆ. ಆ ನೆಲೆಗಟ್ಟಿನಲ್ಲಿ ನಿಖರವಾದ ಮಾಹಿತಿಯನ್ನ ಜನರಿಗೆ ತಲುಪಿಸಬೇಕು, ಬೇರೆ ಬೇರೆ ರೀತಿಯ ವಿಷಯಗಳನ್ನ ಜನರಿಗೆ ಅಗತ್ಯ ಮಾಹಿತಿಗಳನ್ನ ತಿಳಿಸಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ತಾಲೂಕಿನಲ್ಲಿ ಅಪಾರವಾದ ಅನುಭವವನ್ನ ಹೊಂದಿರುವಂತಹ ಪತ್ರಕರ್ತರು ಸೇರಿ ಉದ್ಘಾಟನೆಗೊಳಿಸಿರುವಂತಹ ಸುದ್ದಿ ಉದಯ ವಾರಪತ್ರಿಕೆ ಎಲ್ಲ ಗೌರವಾನ್ವಿತರಿಗೆ ಶುಭಾಶಯಗಳನ್ನ ತಿಳಿಸ್ತಾ, ಶ್ರೀದೇವರ ಅನುಗ್ರಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ನಾವು ಅನ್ಕೋತೀವಿ. ಅದೇ ರೀತಿ ಪೂಜಾ ಕೈಕಾರ್ಯಗಳು ಮುಗ್ದು ಶ್ರೀದೇವರ ಅನುಗ್ರಹವನ್ನ ಬೇಡ್ತಾ ಬಂದಿರುವಂತ ಎಲ್ಲ ಅತಿಥಿಗಳನ್ನ ನಾವು ಅತಿಥಿ ದೇವೋಭವ ಅಂತೀವಿ. ಆ ನೆಲೆಗಟ್ಟಿನಲ್ಲಿ ಎಲ್ಲರನ್ನ ಕೂಡ ಗೌರವಿಸುವಂತದ್ದು, ಸ್ವಾಗತಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಆ ನೆಲೆಗಟ್ಟಿನಲ್ಲಿ ಬಂದಿರುವಂತ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿ ಪತ್ರಿಕೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಬೇಕಾಗಿ ಪಾಲುದಾರರಾಗಿರುವಂತಹ ಶ್ರೀಯುತ ಸಂತೋಷ್ ಪಿ ಕೋಟೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಗುರುಭ್ಯೋ ನಮಃ. ಸುದ್ದಿ ಉದಯ ವಾರಪತ್ರಿಕೆಯ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂಧುಗಳೇ, ಇವತ್ತು ಯುಗಾದಿಯ ಹೊಸ ಅರುಷದ ಈ ಸಂದರ್ಭದಲ್ಲಿ ಸುದ್ದಿ ಉದಯ ವಾರಪತ್ರಿಕೆ ಉದಯವಾಗಿದೆ ಎಂದು ತಮ್ಮೆಲ್ಲರ ಮುಂದೆ ಘೋಷಣೆ ಮಾಡಲಿಕ್ಕೆ ಅತ್ಯಂತ ಸಂತೋಷವನ್ನು ಪಡುತ್ತಾ, ಈ ತಾಲೂಕಿನ ಹಲವಾರು ಅನುಭವಿ ಪತ್ರಕರ್ತರು ಸೇರಿಕೊಂಡು ಸುದ್ದಿ ಉದಯ ವಾರಪತ್ರಿಕೆ ಎಂಬ ಪತ್ರಿಕೆಯನ್ನು ನಾವು ಮುನ್ನಡೆಸಲು ತಮ್ಮೆಲ್ಲರ ಸಹಕಾರ ಮಾರ್ಗದರ್ಶನವನ್ನು ನಾನು ಮೊದಲಾಗಿ ಕೇಳಿಕೊಳ್ಳುತ್ತಾ, ವಿಶೇಷವಾಗಿ ಒಂದು ಮಾತಿದೆ. ನಮ್ಮ ಈ ಒಂದು ಸಂದರ್ಭದಲ್ಲಿ ಬದಲಾವಣೆ ಜಗದ ನಿಯಮ ಮತ್ತು ಪ್ರಕೃತಿಯ ನಿಯಮ ಅಂತ. ಕಳೆದ ಹಲವಾರು ವರ್ಷಗಳಿಂದ ನಾವು ಕೂಡ ಪತ್ರಿಕಾ ರಂಗದಲ್ಲಿ, ಮಾಧ್ಯಮ ರಂಗದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಬೆಳ್ತಂಗಡಿಯ ಪ್ರತಿಷ್ಠಿತ ಪತ್ರಿಕೆಯಾದಂಥ ಡಾಕ್ಟರ್ UP ಶಿವಾನಂದೇವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವಂತಹ ಸುದ್ದಿ ಬಿಡುಗಡೆ ವಾರಪತ್ರಿಕೆಯಲ್ಲಿ ನಾವು 5 ಮಂದಿ ಸೇರಿ ಕೆಲಸವನ್ನು ಮಾಡ್ತಿದ್ದೆವು. ಸುಮಾರು 30 ವರ್ಷಗಳ ಅನುಭವ ಇರುವಂತಹ BS ಕುಲನ್, ಸುಮಾರು 28 ವರ್ಷಗಳ ಪತ್ರಿಕಾ ರಂಗದಲ್ಲಿ ಅನುಭವ ಇರುವಂತಹ ತಿಮ್ಮಪ್ಪ ಗೌಡರು, ಅದೇ ರೀತಿ ಸುಮಾರು 24 ವರ್ಷಗಳ ಅನುಭವಿ ಪತ್ರಕರ್ತ ತುಕಾರಾಮ್, ಅದೇ ರೀತಿ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಸುಮಾರು 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಆನಂದ ಗೌಡರು, ಅದೇ ರೀತಿ ಸುಮಾರು 13 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ನಾನು ಸಂತೋಷ್ ಪಿ ಕೋಟೆ ಸುದ್ದಿ ಬಿಡುಗಡೆ ವಾರಪತ್ರಿಕೆಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸುತ್ತಿದ್ದು, ಇಡೀ ತಾಲೂಕಿನ ಜನತೆಯ ಆಶೀರ್ವಾದ, ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಕೂಡ ಪಡೆದುಕೊಂಡು ಇವತ್ತು ನಾವು
ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದು ಪಾಲುದಾರಿಕೆಯಲ್ಲಿ ಸುದ್ದಿ ಉದಯ ವಾರಪತ್ರಿಕೆಯನ್ನು ಪ್ರತಿ ಬುಧವಾರ ಬಿಡುಗಡೆಗೊಳಿಸುವ ಸಂದರ್ಭದಲ್ಲಿ ಇವತ್ತು ಸುದ್ದಿ ಬಿಡುಗಡೆ ಸುದ್ದಿ ಉದಯ ವಾರಪತ್ರಿಕೆಯನ್ನು ನಾವು ಉದಯಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಈ ಒಂದು ವಾರಪತ್ರಿಕೆಯಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಅದರೊಟ್ಟಿಗೆ ಈ ತಾಲೂಕಿನ ಹಲವಾರು ಯುವ ಸಾಹಿತಿಗಳಿಗೆ, ಲೇಖಕರಿಗೆ, ಹಿರಿಯ ಕಿರಿಯ ಬರಹಗಾರರಿಗೆ ಅವಕಾಶವನ್ನು ನೀಡುವುದರ ಜೊತೆಗೆ ಸ್ಟೂಡೆಂಟ್ ಕಾರ್ನರ್, ಲೇಡೀಸ್ ಕಾರ್ನರ್, ಅದರೊಟ್ಟಿಗೆ ಕತೆ, ಕವನ, ಲೇಖನ, ಕೃಷಿ, ಇನ್ನಷ್ಟು ಈ ಪರಿಸರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಪರಿಚಯಿಸುವಂತಹ ಕೆಲಸವನ್ನು ಇನ್ನು ಮುಂದಕ್ಕೆ ಸುದ್ದಿ ಉದಯ ವಾರಪತ್ರಿಕೆ ಮಾಡ್ತಾ ಇದೆ. ಈ ಒಂದು ಪತ್ರಿಕೆ ಮುನ್ನಡೆಯಬೇಕಾದರೆ ಈ ತಾಲೂಕಿನ ಜನತೆಯ ಮತ್ತು ಹಿರಿಯರ, ಕಿರಿಯರ ಪ್ರತಿಯೊಬ್ಬರ ಸಲಹೆ ಮಾರ್ಗದರ್ಶನ ನಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತದೆ. ವಿಶೇಷವಾಗಿ ಈ ತಾಲೂಕಿನ 81 ಗ್ರಾಮಗಳಲ್ಲಿ ಕೂಡ ಸಂಚರಿಸಿ ಈ ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳು, ಪಂಚಾಯಿತಿಗಳು, ಸೊಸೈಟಿಗಳು, ಹಾಲು ಉತ್ಪಾದಕರ ಸಂಘಗಳು ಎಲ್ಲರನ್ನು ಸಂಪರ್ಕಿಸಿ ನಾವು ಅವರೊಂದಿಗೆ ಮಾತುಕತೆಯನ್ನು ನಡೆಸಿ ಇವತ್ತು ಸುದ್ದಿ ಉದಯ ವಾರಪತ್ರಿಕೆಯನ್ನು ಮುನ್ನಡೆಸಿ ತಮ್ಮೆಲ್ಲರಿಗೂ ಕೂಡ ಬುಧವಾರದ ಬೆಳಗಿನ ದಿನ ಸುದ್ದಿ ಉದಯ ವಾರಪತ್ರಿಕೆ ಕೈ ಸೇರಲಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷವನ್ನು ಪಡುತ್ತಾ, ವಿಶೇಷವಾಗಿ ನಮ್ಮ ಆಹ್ವಾನದ ಮೇರೆಗೆ ಈ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ, ಪತ್ರಿಕಾ ಮಾಧ್ಯಮದವರು, ಬೇರೆ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಇವತ್ತು ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಕಚೇರಿಯ ಈ ಒಂದು ಉದ್ಘಾಟನೆಯನ್ನು SDM ಕಾಲೇಜಿನ ಶಿಕ್ಷಣ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ಇತಿಹಾಸ ಪ್ರಸಿದ್ಧ ಸೂರ್ಯ ಟೆಂಪಲ್ನ ವ್ಯವಹಾರ ವಿಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುತ್ ಇವತ್ತು ನಮ್ಮ ಸುದ್ದಿ ಉದಯ ವಾರಪತ್ರಿಕೆಯ ಕಚೇರಿಯನ್ನು ಉದ್ಘಾಟನೆಗೊಳಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ತುಕಾರಾಮ್ ಇವರು ಹೂಗುಚ್ಛವನ್ನು ನೀಡಿ ಪುಸ್ತಕವನ್ನು ಸ್ಮರಣಿಕೆಯ ಮುಖೇನ ನೀಡಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನ ಮುಖಾಂತರ ನಡೆಸಿಕೊಡುವವರು ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸರು, ಕಿರಿಯರಿಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಸದಾ ಸನ್ಮುಖಿ ಶ್ರೀಯುತ ಶರತ್ ಕೃಷ್ಣ ಪಡವಟ್ನವರು ಇವತ್ತು ದೀಪ ಪ್ರಜ್ವಲನೆಗೊಳಿಸಲಿದ್ದಾರೆ. ಅವರನ್ನು ಕೂಡ ಸುದ್ದಿ ಉದಯ ಬಲಗದ ಪರವಾಗಿ ಇಲ್ಲಿ ನಿಂತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸುದ್ದಿ ಉದಯ ಪತ್ರಿಕೆಯ BS ಕುಲಾಲ್ ರವರು ಹೂಗುಚ್ಛವನ್ನು ನೀಡಿ ಪುಸ್ತಕದ ಮುಖೇನ ಅವರನ್ನ ಗೌರವಿಸಬೇಕು. ಅದೇ ರೀತಿ ಇವತ್ತಿನ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಯೂಟ್ಯೂಬ್ ಚಾನಲ್ ಇದಕ್ಕೆ ಚಾಲನೆಯನ್ನು ನೀಡಿದಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರ ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀಯುತ ಗಂಗಾಧರ ಗೌಡ ಅವರು ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಶಿವಕರಣ ಸುದ್ದಿ ಉದಯ ಪತ್ರಿಕೆಯ ಶ್ರೀಯುತ ತಿಮ್ಮಪ್ಪ ಇವರು ಹೂಗುಚ್ಛವನ್ನು ನೀಡಿ ಪುಸ್ತಕವನ್ನು ನೀಡುವ ಮುಖ್ಯವನ್ನು ಗೌರವಿಸಬೇಕು. ನಮ್ಮ ಸುದ್ದಿ ಉದಯ ವೆಬ್ಸೈಟ್ ಇದಕ್ಕೆ ಚಾಲನೆಯನ್ನು ನೀಡಿದವರು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಸಚೇತಕರು, ಬೆಳ್ತಂಗಡಿಯ ಮಾಜಿ ಶಾಸಕರು, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀಯುತ ವಸಂತ ಬಂಗೇರಿದ್ದಾರೆ. ಅವರನ್ನು ಕೂಡ ಸುದ್ದಿ ಉದಯ ಬಲಗದ ಪರವಾಗಿ ಹಾಗೂ ಇಲ್ಲಿ ನೆರತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತ. ಸುದ್ದಿ ಉದಯ ಪತ್ರಿಕೆಯ ಆನಂದ ಗೌಡರು ಹೂಗುಚ್ಛವನ್ನು ನೀಡಿ ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಕಂಪ್ಯೂಟರ್ ಕೊಠಡಿ ಇದರ ಉದ್ಘಾಟನೆಯನ್ನು ನೆರವೇರಿಸಿದವರು ಉಜಿರೆ ಬದುಕು ಕಟ್ಟೋಣ ತಂಡದ ಸಂಚಾಲಕರು ಶ್ರೀ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಉಜಿರೆ, ಇದರ ಮಾಲಕರು ನಮ್ಮ ಆತ್ಮೀಯರು ಮಾರ್ಗದರ್ಶಕರಾದಂತಹ ಶ್ರೀಯುತ ಕೆ ಮೋಹನ್ ಕುಮಾರ್ ಇದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಸುದ್ದಿ ಉದಯ ಬಳಗದ ಭುವನೇಶ್ ಅವರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವವರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು,
ಪತ್ರಕರ್ತರನ್ನೆಲ್ಲ ಸಂಘಟಿಸುವ ರೀತಿಯಲ್ಲಿ ಅಮೋಘ ರೀತಿಯಲ್ಲಿ ಬದಲಾವಣೆಯನ್ನು ತಂದವರು ಶ್ರೀಯುತ ಶ್ರೀನಿವಾಸ್ ನಾಯಕ್ ಇಂದಾಜೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೋತರಿಗೆ ಉದ್ಯಮಗಳಾಗಿರುವಂತಹ ಚಿದಾನಂದ ಇಡಿಯವರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ನೀಡಿ ಅವರನ್ನ ಗೌರವಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವವರು ಬೆಳ್ತಂಗಡಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರು, ಮಾರ್ಗದರ್ಶಕರು, ಹಲವಾರು ವಿಚಾರಗಳ ಬಗ್ಗೆ ಸಲಹೆ ಸೂಚನೆ ನೀಡುತ್ತಿರುವಂತಹ ಶ್ರೀಯುತ ಜಯಾನಂದ ಗೌಡ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಧರನ ಮೆಲ್ಲ ಕಾರ್ಯಕ್ರಮದ ನಿರ್ದೇಶಕರಾಗಿರುವಂತಹ ಕಿರಣ್ ಕುಮಾರ್ ಶೆಟ್ಟಿ ಅವರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ನೀಡುವನ್ನ ಗೌರವಿಸಬೇಕು. ಅದೇ ರೀತಿ ನಮ್ಮ ಈ ಒಂದು ಸುದ್ದಿ ಉದಯ ವಾರಪತ್ರಿಕೆ ಸಂಸ್ಥೆಯು ಈ ಒಂದು ಕಚೇರಿಯಲ್ಲಿ ಮುನ್ನಡೆಯಬೇಕಾದ್ರೆ ಈ ಸಂಸ್ಥೆಯ ಮಾಲಕರು ಅತಿ ಮುಖ್ಯ. ರಕ್ಷಾ ಆರ್ಕೇಡ್ ಬೆಳ್ತಂಗಡಿ ಇದರ ಮಾಲಕರು ನಮ್ಮೆಲ್ಲರ ಆತ್ಮೀಯರು, ಯುವ ಉದ್ಯಮಿಯಾದಂತಹ ಶ್ರೀಯುತ ರಾಗ್ನೇಶ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರನ ಅಮರನಾಥ್ ಇಬ್ರು ಹೂಗುಚ್ಛವನ್ನು ನೀಡಿ ಅವ್ರನ್ನ ಗೌರವಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಚರ್ಚಿನ ಸೇವಾದರ್ಶಿ ಫಾದರ್ ಜಾಯಲ್ ಪ್ರೀತಮ್ ರೇಗು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರನ ಸಚಿನ್ ಇಬ್ಬರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ನೀಡಿ ಅವರನ್ನ ಗೌರವಿಸಬೇಕು. ಶ್ರೀಯುತ ಸಚಿನ್ ಅವರು ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವವರು ಬೆಳ್ತಂಗಡಿ ತಾಲೂಕು ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರು, ಆತ್ಮೀಯರು, ಹಿರಿಯರಾದಂತಹ ಶ್ರೀಯುತ PA ನಜೀರ್ ಅವರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರನ ನಾರಾಯಣ್ ಶೆಟ್ಟಿ ಅವರು ಹೂಗುಚ್ಛವನ್ನು ನೀಡಿ ಅವರನ್ನ ಸ್ಮರಣಿಕೆಯನ್ನು ಕೊಟ್ಟು ಪ್ರೀತಿಯಿಂದ ಗೌರವಿಸಬೇಕು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿರುವವರು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಬೆಳ್ತಂಗಡಿ ಯತೀಶ್ ಒಳಾಜ್ ಅವರು ಹೂವನ್ನು ನೀಡಿ ಅವರನ್ನ ಗೌರವಿಸಬೇಕು. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರು, ಬೆಳ್ತಂಗಡಿ APMCನ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಚಿದಾನಂದ ಭುಜೇರಿ ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರನ ಮುರಳೀಧರ್ ರಾವ್ ಇಬ್ರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಇನ್ನೋರ್ವರು ಮುಖ್ಯ ಅತಿಥಿಗಳು, ಹಿರಿಯರು, ಮಾರ್ಗದರ್ಶಕರು, ಬೆಳ್ತಂಗಡಿ ವಾಣಿ ಶಿಕ್ಷಣ ಸಂಸ್ಥೆಗಳ ಗೌರವ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಕೂಡ ವಿವಿಧ ರೀತಿಯಲ್ಲಿ ಸಲಹೆ ಮಾರ್ಗಗಳನ್ನು ನೀಡುತ್ತಿರುವಂತಹ ಶ್ರೀಯುತ H ಪದ್ಮಗೌಡ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರನ ಇರ್ಫಾನ್ ಇಬ್ರು ಹೂಗುಚ್ಛವನ್ನು ನೀಡಿ ಅವರನ್ನ ಸ್ಮರಣಿಕೆ ಮುಖೇನ ಗೌರವಿಸಬೇಕು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ತಾಲೂಕಿನ ಯುವ ನಾಯಕರು, ಯುವ ಸಂಘಟಕರು, ಚೇಂಬರ್ ಆಫ್ ಕಾಮರ್ಸ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಲಹೆ ಸೂಚನೆ ನೀಡುತ್ತಿರುವಂತಹ ಆತ್ಮೀಯರಾದಂತಹ ಶ್ರೀಯುತ ಪುಷ್ಪರಾಜ್ ಶೆಟ್ಟಿ ಅವರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರನ ಮಂಜಪ್ಪ ಇಬ್ರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ಮುಖೇನ ಗೌರವಿಸಬೇಕು. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯ ಮಿತ್ರರು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಋಷಿಕೇಶ್ ಅವರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರನ ಜಿತೇಂದ್ರ ಇಬ್ರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೀಡಿಯಾ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರು, ಆತ್ಮೀಯರಾದಂತಹ ಶ್ರೀಯುತ ಸತೀಶ್ ಪೆರ್ಲೆ ಅವರು ಕೂಡ ಇದ್ದಾರೆ ವೇದಿಕೆಯಲ್ಲಿ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಧರಿಗೆ ಹರೀಶ್ ಶೆಟ್ಟಿ ಇಬ್ರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆ ನೀಡಿ ಅವರನ್ನ ಗೌರವಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಮೂಲ್ಯರಾನೆ ಕುಂಬಾರರ ಸೇವಾ ಸಂಘ ಬೆಳ್ತಂಗಡಿ ಇದರ ಅಧ್ಯಕ್ಷರು, ಯುವ ನಾಯಕರು, ಯುವ ಸಂಘಟಕರಾದಂತಹ ಆತ್ಮೀಯರಾದಂತಹ ಶ್ರೀಯುತ ಹರೀಶ್ ಕಾರಿಂಜ ಅವರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಧರಿಗೆ ಗೋಪಾಲ್ ಶೆಟ್ಟಿ ಇವರು ಹೂವನ್ನು ನೀಡಿ ಸ್ಮರಣಿಕೆ ನೀಡಿ ಅವರನ್ನ ಗೌರವಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಮಹಿಳಾ ಉದ್ಯಮಿಗಳು, ಬೆಳ್ತಂಗಡಿ ಮಹಿಳಾ ವೃಂದದ
ಅಧ್ಯಕ್ಷರು ಆತ್ಮೀಯರಾದಂಥ ಶ್ರೀಮತಿ ಆಶಾ ಸತೀಶ್ ಅವರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀತರಣ ಅಮೃತ ಸಂತೋಷ್ ಇವರು ಹೂಗುಚ್ಛವನ್ನು ನೀಡಿ ಅವರನ್ನ ಗೌರವಿಸಬೇಕು. ಅದೇ ರೀತಿ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿ ವೇದಿಕೆ ಇರುವವರು ಬೆಳ್ತಂಗಡಿ ಡ್ಯಾಮ್ ಸೊಸೈಟಿಯ ಅಧ್ಯಕ್ಷರು ಆತ್ಮೀಯರಾದಂತಹ ಶ್ರೀಯುತ ಲಿಂಗಪ್ಪ ನಾಯ್ಕ ಅವರು ವೇದಿಕೆಯಲ್ಲಿ ಇದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತರಣ ಪದ್ಮನಾಭ ಇವರು ಹೂಗುಚ್ಛವನ್ನು ನೀಡಿ ಅವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕಿನ ಸೊಸೈಟಿ ಇರ್ಬೋದು, ಹಾಲುತ್ಪಾದಕರ ಸಹಕಾರಿ ಸಂಘ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಎಲ್ಲ ವ್ಯವಸ್ಥೆಯ ಎಲ್ಲ ರಂಗದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ವಿಶೇಷವಾಗಿ ತಾಲೂಕಿನ ಶಾಸಕರು ಶ್ರೀಯುತ ಹರೀಶ್ ಪೂಂಜರವರು ಈಗಾಗಲೇ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಮುಂದಿನ ಈ ಒಂದು ನಮ್ಮ ಸಂಸ್ಥೆಯ ಲೋಗೋವನ್ನು ಅವರು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಮಗದೊಮ್ಮೆ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಸರ್ವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಸಂತೋಷ್ ಪೇಕೋಟೆ ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇನ್ನು ಮುಂದಕ್ಕೆ ಒಂದು ದೀಪವು ಅಜ್ಞಾನವನ್ನ ಕಳೆಯುವಂಥದ್ದು, ಕತ್ತಲನ್ನ ಕಳುವಿನ ಬಗ್ಗೆ ಬೆಳಕನ್ನ ನೀಡುವಂಥದ್ದು. ಆ ದೀಪವನ್ನ ಪ್ರಜ್ವಲನೆ ಮಾಡುವ ಮುಖೇನ ದೀಪ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆಯ ಆನುವಂಶಿಕ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಶರತ್ ಕೃಷ್ಣ ಪಡ್ವಟ್ನಾಯ ಮತ್ತು ಸೇರಿರುವಂತ ಎಲ್ಲ ಗಣ್ಯರಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತು ದೀಪವನ್ನ ಪ್ರಜ್ವಲನೆ ಮಾಡಿ ಈ ಕಚೇರಿ ಎಲ್ಲ ಉದ್ಘಾಟನೆಗೊಂಡಿದ್ದು ಮುಂದಕ್ಕೆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿರುವಂತಹ ಸುದ್ದಿ ಉದಯ ಪತ್ರಿಕೆಯು ದೀಪದಂತೆ ಪ್ರಜ್ವಲನೆಯನ್ನ ಕಂಡು ತಾಲೂಕಿನಲ್ಲಿ ಕರ್ತವ್ಯನ ನಿರ್ವಹಿಸಲಿ ಎನ್ನುವ ಆಶಯದೊಂದಿಗೆ ಸರ್ವನ್ನೆಲ್ಲ ಗಣ್ಯರು ಅದೇ ರೀತಿ ಈ ಒಂದು ದೀಪವನ್ನ ಪ್ರಜ್ವಲನೆ ಮಾಡಬೇಕಾಗಿ ಶ್ರೀಯುತ ಶರತ್ ಕೃಷ್ಣ ಪಡ್ಬಿಟ್ಟ ನಿಮ್ಮಲ್ಲಿ ಅತ್ಯಂತ ಭಕ್ತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ದೀಪ ಬೆಳಗಿದೆ. ಈ ಬೆಳಕಿನಂತೆ ಸುದ್ದಿ ಉದಯ ವಾರಪತ್ರಿಕೆ ಕೂಡ ಬೆಳ್ತಂಗಡಿಯಲ್ಲಿ ಬೆಳಗ್ಗೆ ಎನ್ನುವಂತಹ ಶುಭ ಆಶಯದೊಂದಿಗೆ ಎಲ್ಲ ಗಣ್ಯರ ಶುಭ ಆಶೀರ್ವಾದದೊಂದಿಗೆ ಸೇರಿರುವಂತ ಎಲ್ಲ ಬಂಧುಗಳ ಶುಭ ಹಾರೈಕೆಯ ಜೊತೆಗೆ ಸುದ್ದಿ ಉದಯ ವಾರಪತ್ರಿಕೆ ಯುಗಾದಿಯ ಈ ಒಂದು ಶುಭ ಸಂದರ್ಭದಲ್ಲಿ ಬಿಡುಗಡೆಯನ್ನ ಕಂಡಿದೆ. ನಿಮ್ಮೆಲ್ಲರ ಸಹಕಾರ ಈ ಒಂದು ವಾರಪತ್ರಿಕೆಯ ಮೇಲೆ ಇನ್ನು ಮುಂದಕ್ಕೆ ಸದಾ ಇದ್ದು ಬಹಳಷ್ಟು ಎತ್ತರಕ್ಕೆ ಪ್ರಜ್ವಲನೆಯನ್ನ ಕಾಣುವಂತಹ ಅವಕಾಶ ಈ ವಾರಪತ್ರಿಕೆಗೆ ಲಭಿಸಿ ಮುಖೇನ ಬದುಕನ್ನ ಕಟ್ಟಿಕೊಳ್ಳುವಂತವರಿಗೆ ಕೂಡ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮಕ್ಕೆ ಬಂದು ವೆಬ್ಸೈಟ್ಗೆ ಚಾಲನೆಯನ್ನ ನೀಡಿ ಪ್ರತಿಯೊಂದು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನ ನೀಡುವಂತಹ ಮಾಜಿ ಶಾಸಕರಾಗಿರುವಂತಹ
ಶ್ರೋತಕ್ಕೆ ವಸಂತ ಬಗ್ಗೆ ಸರ್ ಶುಭವನ್ನು ಹಾರೈಸಬೇಕಾಗಿರುವಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಸುದ್ದಿ ಉದಯ ವಾರಪತ್ರಿಕೆ ಬೆಳ್ತಂಗಡಿ ಇದರ ಉದ್ಘಾಟನಾ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾನ್ಯ ಶ್ರೀ ಶರತ್ ಕೃಷ್ಣ ಪುಡವಟ್ನಾಯ, ಕಚೇರಿ ಉದ್ಘಾಟನೆ ಡಾಕ್ಟರ್ ಸತೀಶ್ ಚಂದ್ರ ಸರಿಯಗುತ್ತು, ಮಾನ್ಯ ಮಾಜಿ ಸಚಿವರಾದ ಮನುಷ್ಯ ಕೆ ಗಂಗಾಧರ ಗೌಡ್ರೆ, ಕೆ ಮೋಹನ್ ಕುಮಾರ್ರೆ, ಶ್ರೀನಿವಾಸ ನಾಯ್ಕ ಇಂದಾಜೆ, ಜಯಾನಂದ ಗೌಡ, ಫಾದರ್ ಜಾಯಲ್ ಪ್ರೀತಮ್ ರೇಗೋ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧುಗಳೇ, ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಮಾನ್ಯ ಶ್ರೀ ಶರತ್ ಕೃಷ್ಣ ಪುಡವಟ್ನಾಯ ದೀಪವನ್ನು ಪ್ರಜ್ವಲನೆ ಮಾಡಿ ಸುದ್ದಿ ಉದಯ ವಾರಪತ್ರಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ತಾಲೂಕಿನಲ್ಲಿ 3ನೇ ವಾರಪತ್ರಿಕೆ ಉದಯ ಆಗಿದೆ ಅಂತ ಹೇಳಿ ನಾನು ಸಂದರ್ಭ ಸಂತೋಷಪಡ್ತಾರೆ. ಪ್ರಥಮವಾಗಿ ಸುದ್ದಿ ಪತ್ರಿಕೆ, ಎರಡನೇದಾಗಿ ಜೈ ಕನ್ನಡಮ್ಮ, ಮೂರನೇದಾಗಿ ಸುದ್ದಿ ಉದಯ. ಇನ್ನಷ್ಟು ಪತ್ರಿಕೆಗಳು ಬರಲಿ, ಆದರೆ ಸತ್ಯ ಸಂಗತಿಗಳನ್ನು ಪ್ರಕಟಿಸಲಿ ಅಂತ ನಾನು ಆಶಿಸ್ತೇನೆ. ಯಾವುದೇ ಪತ್ರಿಕೆಗೆ ಆರ್ಥಿಕ ಶಕ್ತಿ ಇರ್ಬೋದು, ರಾಜಕೀಯ ಶಕ್ತಿ ಇರ್ಬೋದು, ಎಲ್ಲ ಶಕ್ತಿ ಇದ್ರೂ ಕೂಡ ಆ ಶಕ್ತಿಯನ್ನು ಉಪಯೋಗಿಸಿ ರಾಜಕೀಯವಾಗಿ ಬೇಳೆ ಬೇಯಿಸುವಂಥ ಕೆಲಸವನ್ನು ಯಾವ ಪತ್ರಿಕೆಯೂ ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಈ ಸಮಾಜವನ್ನು ತಿದ್ದುವಂಥ, ಈ ಸಮಾಜವನ್ನು ಮುನ್ನಡೆಸುವಂಥ, ಮುಖ್ಯವಾಗಿ ನನ್ನಂತಹ ರಾಜಕಾರಣಿ, ಇದು ಪತ್ರಿಕೆಗೆ ದೊಡ್ಡ ಕೆಲಸ ಅಂತ ಹೇಳ್ತೀನಿ, ನನ್ನಂಥ ರಾಜಕಾರಿಗಳನ್ನು ತಿದ್ದುವಂಥ ಕೆಲಸ ನೀವು ಮಾಡದಿದ್ದರೆ ಪತ್ರಿಕೆಗೆ ಭವಿಷ್ಯ ಇಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಕಾರಣಿಗಳು ತೀಡಿ ಒಳ್ಳೆಯ ಮಾರ್ಗದರ್ಶನ ಮಾಡಿ. ಎಲ್ಲ ರಾಜಕಾರಣಿಗಳಿಗೂ ಪತ್ರಿಕೆಯನ್ನು ಕಂಡಾಗ ಹೆದರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ. ಇದು ಏನಿಲ್ಲ, ಬಾಯಿಗೆ ಬಂದಾಗ ಏನೇನು ಮಾತಾಡೋದು, ಏನೇನು ಕೇಳೋದು, ಅದನ್ನೆಲ್ಲ ಪತ್ರಿಕೆಯಲ್ಲಿ ಬರೆಯೋದು, ಯಾರ್ಯಾರು ಅವಮಾನ ಮಾಡೋದು, ರಾಜಕೀಯವಾಗಿ ಬೆಳೆಸೋದು ಇಲ್ಲ ಪತ್ರಿಕೆಯ ಕೆಲಸ ಅಲ್ಲ. ಇದನ್ನು ಯಾರು ಮಾಡಬಾರ್ದು. ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ನೀವು 5 ಜನ ಸುದ್ದಿಯಿಂದ ಬಿಡುಗಡೆಯಾಗಿ ಈ ಪತ್ರಿಕೆಯಲ್ಲಿ ಸೇರಿದ್ದೀವಿ. ಸುಮಾರು 9 ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ನೋಡ್ತೇನೆ, ಸುದ್ದಿ ಉದಯ ಬಳಗ ಮತ್ತು ಸಿಬ್ಬಂದಿ ವರ್ಗ ಸುದ್ದಿ ಉದಯ ವಾರಪತ್ರಿಕೆ ಅಂತ ಎಲ್ಲವನ್ನು ಸಸ್ಪೆನ್ಸ್ ಇಟ್ಟಿದ್ದೀವಿ. ಯಾಕೆ ಇದು ನಡೀತದೆ ನನಗೆ ಗೊತ್ತಾಗುವುದಿಲ್ಲ. ಯಾರಿದ್ರೆ ಕರ್ತರು, ಇದನ್ನು ಯಾರು ಮಾಡ್ತಾ ಇದ್ದಾರೆ? ಶಿವಾನಂದರು 3 ವಾರದಿಂದ ಬರೀತಾ ಇದ್ದಾರೆ. ಶಿವಾನಂದರು ಹೇಳ್ತಾರೆ ಶಾಸಕ ಹರೀಶ್ ಪೂಂಜಾ ಇದರ ಕರ್ತರು. ಈಗ ಇವತ್ತು ಶಿವಾನಂದರು ಡಾಕ್ಟರ್ ಶಿವಾನಂದರು ಹರೀಶ್ ಪೂಂಜಾರಿಗೆ ಭಾರಿ ಬುದ್ಧಿವಾದವನ್ನು ಹೇಳಿದ್ದಾರೆ. ಸಂತೋಷ ಆಗಿದೆ, ಆ ಬುದ್ಧಿವಾದ ಹೇಳಬೇಕು. ಆದರೆ ಶಿವಾನಂದರು ನಿಮಗೂ ಸ್ವಲ್ಪ ಬುದ್ಧಿ ಬಂತು ಅಂತ ನಾನು ಈ ಸಂದರ್ಭ ಭಾವಿಸ್ತೇನೆ ಅಂತ ಹೇಳಿ ನಾನು ಸಂದರ್ಭ ಸಂತೋಷ ಪಡ್ತಾ ಇದ್ದೆ. ನಾನು ಹೀಗೆ ತೋರಿಸುವಾಗ ನನ್ನನ್ನು ಈ ಬೆರಳು ತೋರಿಸಿದೆ ಅಂತ ಹೇಳುವಂಥ ಭಾವನೆ ನನಗೂ ಬೇಕು, ಶಿವಾನಂದರಿಗೂ ಬೇಕು, ಮಾನ್ಯ ಹರೀಶ್ ಪೂಂಜಾರಿಗೂ ಬೇಕು. ಇನ್ನು ಬರಲಿಲ್ಲ, ಅವರು ಮುಖ್ಯಸ್ಥರಿದ್ದರು. ಹರೀಶ್ ಪೂಂಜಾ ಮತ್ತು ಹರೀಶ್ ಶೆಟ್ಟರು 4 ಅಂತ ಹೇಳುವಂಥ ಭಾವನೆ ನಮ್ಮದು. ಇವತ್ತಿನ ಪತ್ರಿಕೆಯಲ್ಲಿ ಎಲ್ಲ ವಿಚಾರವನ್ನು ಮಾನ್ಯ ಡಾಕ್ಟರ್ ಶಿವಾನಂದ ಹೇಳಿದ್ದಾರೆ. ಅದು ಯಾಕೆ ಮರೆಮಾಚ್ತೀರಿ? ನಾನು ಕೇಳಿದೆ ನಮ್ಮ
ಕುಳಾಲ್ ಹತ್ರ. ಕುಳಾಲ್ರೆ ಯಾರಿದ್ರು, ಕರ್ತವ್ಯ ಯಾರು ನನ್ನ ಮನೆಗೆ ಬಂದಕ್ಕೆ? ನಾವೇ ಅಂತ ಹೇಳಿದೆ. ನಾನು ನಂಬುವಂಥದ್ದಲ್ಲ. ಸುಮಾರು ಚರ್ಚೆ ಆಯ್ತು. ನಾನು ಹೇಳಿದೆ, ಕುಳಾಲ್ರೆ ನಿಮಗಿದ 3 ಜನ ಬಂದಿದ್ದೀವಿ, ನಿಮಗೆ ನನಗೆ ಪಾಠ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ರಾಜಕೀಯವಾಗಿ 55 ವರ್ಷ ಬೆಳೆದಿದ್ದೇನೆ. ಈ 55 ವರ್ಷ ಬೆಳೆದ್ರಿಂದ ನಾನು ನಿಮಗೆ ಪಾಠ ಮಾಡಬೇಕೇ ಹೊರತು ನೀವು ನನಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಸ್ಪಷ್ಟ ವಿಚಾರವನ್ನು ಕುಲಾಲ್ರಿಗೆ ಹೇಳಿದ್ದೇನೆ. ಒಳ್ಳೆಯ ಪತ್ರಕರ್ತ. ಆದರೆ ಇದು ಯಾಕೆ ನೀವು ಅಡ್ಡಕತ್ರೆಯಲ್ಲಿ ಇಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಏನೇ ಇರಲಿ, ಹರೀಶ್ ಪೂಂಜರ್ ಇರಲಿ, ಹರೀಶ್ ನಾಲ್ಕೂರು ಇರಲಿ, ಈ ಪತ್ರಿಕೆಯನ್ನು ಚೆನ್ನಾಗಿ ಬೆಳೆಸಿ, ಈ ಪತ್ರಿಕೆಯನ್ನು ಉಳಿಸಿ. 3 ಪತ್ರಿಕೆಗಳು ಇಲ್ಲಿ ಚೆನ್ನಾಗಿ ಬೆಳಿಬೇಕು, ಒಳ್ಳೆ ರೀತಿಯ ಪ್ರಚಾರವನ್ನು ಕೊಡಬೇಕು, ಒಳ್ಳೆ ಸುದ್ದಿಗಳನ್ನು ಬಿತ್ತನೆ ಮಾಡಬೇಕು. ಆ ರೀತಿಯಲ್ಲಿ ನಾನು ಸುದ್ದಿ ಉದಯ ಪತ್ರಿಕೆಗೆ ಬಹಳ ಯಶಸ್ಸನ್ನು ಹಾರೈಸ್ತೇನೆ. ಬಹಳ ಎತ್ತರಕ್ಕೆ ಬೆಳೀಲಿ. ಆದರೆ ಪೂಂಜರಿಗೆ ಒಂದು ಕಿವಿ ಮಾತು, ನಿಮಗೆ ಆರ್ಥಿಕ ಶಕ್ತಿ ಬಹಳಷ್ಟು ಬೆಳೆದಿದೆ, ನಿಮ್ಮಲ್ಲಿ ರಾಜಕೀಯವಾಗಿ ಬಹಳಷ್ಟು ಬೆಳೆದಿದ್ದೀವಿ, ಎಲ್ಲ ಶಕ್ತಿಯೂ ನಿಮಗೆ ಇದೆ. ಆ ಶಕ್ತಿ ಇದೆ ಅಂತ ಹೇಳಿ ತಲೆಯನ್ನು ಕೊಂಡೋಗಿ ಜಮಲಾಬಾದ್ ಗಡಕ್ಕೆ ಸಾಗಿಸಲಿಕ್ಕೆ ಹೋಗಬೇಡಿ. ಅಲ್ಲಿ ಜಮಲಾಬಾದ್ ಗಡ ಒಡೆಯೋದಿಲ್ಲ ಪೂಜರೆ, ನಿಮ್ಮ ತಲೆನೇ ಒಡೀತದೆ ಅಂತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ನನ್ನ ತಿಳುವಳಿಕೆಯ ಮಾತು ಅಂತಿರುವಂಥ ಮಾತನ್ನು ಹೇಳ್ತೀನಿ. ಪೂಜರಿ ಇಲ್ಲ, ದಯವಿಟ್ಟು ಕುಲಾಲ್ರಿ ಸ್ವಲ್ಪ ಹೇಳಿ ಅವರಿಗೆ. ಅವ್ರು ಬರಬೇಕಿತ್ತು. ಅವ್ರದಾಗಿ ಅವರು ನಮ್ಮನ್ನೆಲ್ಲ 10 ಗಂಟೆಗೆ ಬರಲಿಕ್ಕೆ, ನಾನು 10 ಗಂಟೆಗೆ ಬಂದಿಗೆ 11:30 ಆಯಿತು. ನಾನು 2 ಮೀಟಿಂಗನ್ನು ಮುಗಿಸಿ ಮಂಗಳೂರಿಗೆ ಹೋಗ್ಬೇಕು. ನಾನು 12-12ವರೆಗೆ ಅಷ್ಟು ತೊಂದರೆ ಮಾಡಿದ್ದೀನಿ. ತೊಂದರೆ ಇಲ್ಲ. ಈ ಪತ್ರಿಕೆ ಬಹಳಷ್ಟು ಎತ್ತರಕ್ಕೆ ಬೆಳೀಲಿ, ಒಳ್ಳೆಯ ಸುದ್ದಿಗಳನ್ನು ಪ್ರಕಟಿಸಿದಂತಾಗಲಿ. ರಾಜಕೀಯವಾಗಿ ಈ ಪತ್ರಿಕೆಯನ್ನು ಬೆಳೆಸಬೇಡಿ. ಎಲ್ಲಿ ಬೆಳೆದ್ರು, ಹಾಗೆ ಬೆಳೆದ್ರು ಅಂಥ ಪತ್ರಿಕೆಗೆ ಅಂತ್ಯ ಇದ್ದೇ ಇದೆ ಅಂತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆ ರೀತಿ ಮಾಡಬೇಡಿ. ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪತ್ರಿಕೆ ಯಶಸ್ಸನ್ನು ಕೊಡ್ತೇನೆ. ನನಗೆಲ್ಲರಿಗೂ ಮನಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳ್ತೇನೆ. ದಯವಿಟ್ಟು ಎಲ್ಲರಲ್ಲಿ ನನ್ನ ವಿನಂತಿ, ನನಗೆ ಅಗತ್ಯವಾಗಿ ತುರ್ತು ಕೆಲಸದಿಂದ ನಾನು ಹೋಗಬೇಕು, ನನಗೆ ಅನುವು ಮಾಡಿಕೊಡಬೇಕು ಅಂತ ವಿನಂತಿ ಈ ಸಂದರ್ಭದಲ್ಲಿ ಮಾಡುತ್ತೇನೆ. ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿ ನಿರ್ಗಮಿಸ್ತಾ ಇರುವಂತಹ ಶ್ರೋತಕೀಯ ವಸಂತ ಮಂಗೇಶ್ವರ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಬಂದು ದೀಪವನ್ನ ಪ್ರಜ್ವಲನೆಯನ್ನ ಮಾಡಿರುವಂತಹ ಶ್ರೀಯುತ ಹರಿತ್ ಕೃಷ್ಣ ಬಡವಟ್ಟಾಯ್ ಅವರು ಶುಭವನ್ನ ಹಾರೈಸಬೇಕಾಗಿ ನಿಮ್ಮಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ಜನಾರ್ದನ ಸ್ವಾಮಿ ಹಾಗೂ ನಾವು ನಂಬಿಕೊಂಡಂತಹ ಎಲ್ಲ ದೇವರುಗಳಿಗೆ ಪ್ರಾರ್ಥಿಸ್ತಾ, ಮೊದಲನೇದಾಗಿ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ, ನಿಮಗೆಲ್ಲರಿಗೂ ತಿಳಿಸುತ್ತಾ, ಹೊಸ ವರ್ಷ ಹೊಸ ಭವಿಷ್ಯಗಳನ್ನು ತರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಬೆಳ್ತಂಗಡಿಯ ಪತ್ರಿಕಾ ರಂಗದಲ್ಲಿ ಹೊಸ ನಕ್ಷತ್ರ ಒಂದು ಉದಯಗೊಂಡಿದೆ, ಸುದ್ದಿ ಉದಯ. ಈ ಸುದ್ದಿ ಉದಯ ಪತ್ರಿಕೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರೇ, ಮಾನ್ಯ ಗಂಗಾಧರ ಗೌಡರವರೇ, ಶ್ರೀ ಮೋಹನ್ ಕುಮಾರ್ ಅವರೇ, ರಾಮೇಶ್ವರ ಅವರೇ, ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯರೇ ಹಾಗೂ ಈ ಒಂದು ಪತ್ರಿಕೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಕುಲಾಲ್ ಹಾಗೂ ಅವರ ಎಲ್ಲ ಪಾಲುದಾರ ಬಂಧುಗಳೇ, ಬಹುಶಃ ವಿದ್ಯುನ್ಮಾನ ಯುಗದಲ್ಲಿ ಹಲವಾರು ಸಂಗತಿಗಳು ನಶಿಸಿ ಹೋಗ್ತಾ ಇದೆ. ಅದರಲ್ಲಿ ಒಂದು ಪತ್ರಿಕೆ ಕೂಡ ಒಂದು ಅಂತ ಹೇಳಿ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ, ಸಾಮಾಜಿಕ ಮಾಧ್ಯಮಗಳು ಬಂದ ನಂತರ ಪತ್ರಿಕೆಯ ಮಹತ್ವ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇದೆ. ಆದರೆ ಬೆಳ್ತಂಗಡಿಯಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಪತ್ರಿಕೆಯ ಪ್ರಭಾವ ಅತ್ಯಂತ ಗಣನೀಯವಾದಂಥದ್ದು. ಇವತ್ತು ತಾಲೂಕಿನಲ್ಲಿ ಆಗುವಂತಹ ಎಲ್ಲ ಬೆಳವಣಿಗೆಗಳನ್ನು ತಾಲೂಕಿನ, ಬಹುಶಃ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು, ಗ್ರಾಮೀಣ ಪ್ರದೇಶಗಳನ್ನು ಹೊಂದಿರುವಂಥ ತಾಲೂಕು, ಮೂಲ ಮೂಲೆಗೂ ಸುದ್ದಿಗಳು ತಲುಪಬೇಕು ಅಂತಾದರೆ ಪತ್ರಿಕೆಗಳ
ಒಂದು ಪಾತ್ರ ಬಹಳ ಗಣನೀಯ. ಆ ನಿಟ್ಟಿನಲ್ಲಿ ಇವತ್ತು 3ನೇ ವಾರಪತ್ರಿಕೆ ಬೆಳ್ತಂಗಡಿಯಲ್ಲಿ ಉದಯಿಸಿದೆ. ವಿಶೇಷವಾಗಿ ಅಭಿನಂದನೆಗಳನ್ನ ಕುಲಾಲ್ ಹಾಗೂ ಅವರ ನೇತೃತ್ವದ ಪಾಲುದಾರರಿಗೆ ಹೇಳುತ್ತಾ, ವಿಶೇಷವಾಗಿ ನಮ್ಮ ಮಾನ್ಯ ಪೂರ್ವ ಶಾಸಕರು ವಸಂತ ಬಂಗೇರವರು ಹೇಳಿದ ಹಾಗೆ ಪತ್ರಿಕಾ ಧರ್ಮವನ್ನ ಪಾಲಿಸಿ ಈ ಒಂದು ಪತ್ರಿಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಬಹುಶಃ ದಶಕಗಳ ಕಾಲ ಅನುಭವ ಇರುವಂತಹ ಪತ್ರಕರ್ತರು ಸೇರಿ ಇದನ್ನೆಲ್ಲ ನೀವೆಲ್ಲ ಮಾಡಿದ್ದೀರಿ. ಬಹುಶಃ ಇದನ್ನು ವಿಶೇಷವಾಗಿ ನಾವು ಹೇಳಬೇಕಾದಿಲ್ಲ. ಆದರೂ ಕೂಡ ಇದ್ದಂತಹ ಸತ್ಯ ಸಂಗತಿ ಈ ಪತ್ರಿಕೆಯಲ್ಲಿ ಬರಲಿ, ಗ್ರಾಮೀಣ ಪ್ರದೇಶದ ಬೆಳವಣಿಗೆಗೆ ಈ ಪತ್ರಿಕೆ ಪೂರಕವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಈ ಪತ್ರಿಕೆಯನ್ನ ಆರಂಭ ಮಾಡಿದಂತಹ ಎಲ್ಲರಿಗೂ ನನ್ನ ಶುಭವನ್ನ ಹೇಳ್ತಾ, ಮತ್ತೊಮ್ಮೆ ಈ ಪತ್ರಿಕೆ ಯಶಸ್ವಿಯಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಂತಹ ಎಲ್ಲ ಸಹೃದಯರಿಗೂ ನನ್ನ ನಮನಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಕಾರ್ಯಕ್ರಮಕ್ಕೆ ಬಂದು ದೀಪವನ್ನ ಪ್ರಜ್ವಲನೆ ಮಾಡಿ ಶುಭವನ್ನು ಹಾರೈಸಿದಂತ ಶ್ರೀಯುತರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೇ ರೀತಿ ಇವತ್ತಿನ ಕಚೇರಿಯನ್ನ ಉದ್ಘಾಟನೆಯನ್ನಗೊಳಿಸಿದಂತಹ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುಪ್ತ ಸರ್ ತಾವು ಶುಭವನ್ನ ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಸೋಮನಾಥೇಶ್ವರಿ ನಮಃ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕಿನ ಒಂದು ಹೊಸ ಪತ್ರಿಕೆ ಸುದ್ದಿ ಉದಯ ಇದನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದಂತಹ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಶ್ರೀಯುತ ಶರತ್ ಪಡ್ವೆಟ್ನಾಯ್ ಅವರೇ, ನಮ್ಮ ತಾಲೂಕಿನ ಹಿರಿಯ ರಾಜಕೀಯ ಮುತ್ಸದ್ದಿ ಶ್ರೀಯುತ ಗಂಗಾಧರ ಗೌಡ ಅವರೇ, ಶ್ರೀಯುತ ಮೋಹನ್ ಕುಮಾರ್ ಅವರೇ, ರಾಘವೇಶ್ ಅವರೇ, ಪದ್ಮಗೌಡ ಅವರೇ, ಎಲ್ಲ ಅತಿಥಿ ಅಭ್ಯಾಗತರೇ, ಸುದ್ದಿ ಉದಯ ಪತ್ರಿಕೆಯ ಎಲ್ಲ ಪಾಲುದಾರರೇ ಹಾಗೂ ಈ ಒಂದು ಪತ್ರಿಕಾ ರಂಗದಲ್ಲಿ ವಿಶ್ವಾಸ, ಭರವಸೆ ಮತ್ತು ಅಭಿಮಾನವಾಗಿಟ್ಟಂಥ ಎಲ್ಲ ಸಹೃದಯ ಬಂಧುಗಳಿಗೆ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಬಹುಶಃ ಈ ಬೆಳವಣಿಗೆ ಮತ್ತು ಬದಲಾವಣೆ ಇದು ಬಹಳ ಪ್ರಕೃತಿ ಸಹಜವಾದದ್ದು. ಅದಕ್ಕೆ ಪತ್ರಿಕಾ ರಂಗವು ಕೂಡ ಹೊರತಾಗಿ ಇಲ್ಲ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಮುಖ್ಯವಾಗಿ 4 ಅಂಗಗಳು. ಮೊದಲನೇದಾಗಿ ನಾವು ಕಾಣುವಂಥದ್ದು ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದನ್ನು ಒಂದು ಪ್ರಜಾಪ್ರಭುತ್ವದ ಮುಖ್ಯ ಅಂಗಗಳು ಅಂತ ಹೇಳ್ತೇವೆ. ಅದಕ್ಕೆ 4ನೇ ಅಂಗ ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದು. ಅದಕ್ಕೆ 4th ಎಸ್ಟೇಟ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. 4ನೇ ಆಯಾಮ ಅದು ಪತ್ರಿಕಾ ರಂಗ. ಈ 3 ರಂಗಗಳು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದು ಸರಿಯಾಗಿ ಸುವ್ಯವಸ್ಥಿತವಾಗಿ ಮುಂದುವರಿಬೇಕಾದ್ರೆ ಅದನ್ನು ಮುನ್ನಡೆಸುವ ಶಕ್ತಿ ಇರುವಂಥದ್ದು ಪತ್ರಿಕಾ ರಂಗಕ್ಕೆ. ಪ್ರಜಾಪ್ರಭುತ್ವದ ಮುಖ್ಯ ಉದ್ದೇಶವೇ ಒಂದು ಆರೋಗ್ಯವಂತ ಸಮಾಜವನ್ನು ಮತ್ತು ಆರೋಗ್ಯವಂತ ರಾಷ್ಟ್ರ ನಿರ್ಮಾಣ ಮಾಡುವಂಥದ್ದು. ಅದು ನಡಿಬೇಕಾದ್ರೆ ಒಂದು ಬದ್ಧತೆ ಇರುವಂತಹ ಪತ್ರಿಕೆಗಳ ಪಾಲು ಬಹಳ ಮುಖ್ಯ. ಒಂದು ಆರೋಗ್ಯವಂತ ಪತ್ರಿಕೆಗಳು ಕೂಡ ಮುಖ್ಯ ಆಗ್ತವೆ. ಇವತ್ತಿನ ಕಾಲದಲ್ಲಿ ನಮಗೆ ಮುಖ್ಯವಾಗಿ ಅದು ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಎರಡು ರಥದ 2 ಚಕ್ರಗಳಿದ್ದಾಗೆ ನಮ್ಮ ಸಮಾಜವನ್ನು ಇವತ್ತು ಮುನ್ನಡೆಸುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಹೇಗೆ ನಾವು ಆರೋಗ್ಯವಂತ ಸಮಾಜ, ರಾಷ್ಟ್ರವನ್ನು ನಿರೀಕ್ಷಿಸ್ತೇವೋ ಇದಕ್ಕೆ ಪೂರಕವಾಗಿ ಆರೋಗ್ಯವಂತ ಪತ್ರಿಕಾ ರಂಗವು ಇವತ್ತು ಬೇಕಾಗ್ತದೆ. ನಾವು ಯಾವಾಗ ಒಬ್ಬ ವ್ಯಕ್ತಿಯನ್ನು ಆರೋಗ್ಯವಂತ ಅಂತ ಹೇಳ್ತೇವೆ ಅಂತ ಆದರೆ ಅವನು ಭೌತಿಕವಾಗಿ, ದೈಹಿಕವಾಗಿ ಅಥವಾ ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ
ಪರಿಪೂರ್ಣವಾಗಿ ಅವನು ಆರೋಗ್ಯವಂತನಾದ್ರೆ ನಾವು ಆರೋಗ್ಯವಂತ ಅಂತ ಕರಿತೀವಿ. ಅದೇ ರೀತಿ ಒಂದು ಪತ್ರಿಕೆ ಕೂಡ ಸರ್ವಾಂಗ ಸುಂದರ ಪತ್ರಿಕೆ ಅಂತ ಹೇಳ್ತೇವೆ ನಾವು. ಈಗಾಗಲೇ ಆಯೋಜಕರು ಹೇಳಿದ್ರು, ಎಲ್ಲ ಕ್ಷೇತ್ರಗಳಿಗೆ ಸಮನಾದಂತಹ ಮತ್ತು ಮಹತ್ತರವಾದ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಅದು ಮುಖ್ಯವಾಗಿ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಕ್ರೀಡೆ, ವಿಜ್ಞಾನ, ಕೃಷಿ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಬೇಕಾಗುವಂತಹ ಒಂದು ಮಾಹಿತಿ, ಮಾರ್ಗದರ್ಶನ, ತಿಳುವಳಿಕೆ, ಜ್ಞಾನ ಎಲ್ಲವನ್ನು ಕೊಡುವಂಥದ್ದು ಪತ್ರಿಕೆ. ಅದು ಕೇವಲ ಒಂದು ರಾಜಕೀಯಕ್ಕಾಗಿ ಮೀಸಲಿರುವಂಥದ್ದು ಅಥವಾ ಯಾವುದೇ ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಅಲ್ಲ. ಪತ್ರಿಕೆ ಅನ್ನುವಂಥದ್ದು ಸಮಾಜದ ಮಾನಸಿಕ ಆರೋಗ್ಯಕ್ಕೆ ಕೂಡ ಬಹಳ ಪ್ರಾಮುಖ್ಯತೆ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಬಹುಶಃ ಬಹಳ ಅನುಭವ ಮುಖ್ಯ ಆಗ್ತದೆ. ಇಲ್ಲಿ ಈ ಒಂದು ಸುದ್ದಿ ಉದಯ ಪತ್ರಿಕೆಯನ್ನು ಆರಂಭ ಮಾಡಿರುವಂಥವರು ಬಹಳ ಅನುಭವಿ ಪತ್ರಕರ್ತರು. ಈಗಾಗಲೇ ನಾವು ಎಲ್ಲರಿಗೆ ಆತ್ಮೀಯರಾದ ಸುದ್ದಿ ಸುದ್ದಿಯವರ ನಮ್ಮ ಕುಲಾಲ್ರವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಪತ್ರಿಕೆ ಇವತ್ತು ಆರಂಭ ಆಗ್ತಾ ಇದೆ. ಈ ತಾಲೂಕಿನ, ಈ ಪ್ರದೇಶದ ಈ ರೀತಿ ಒಂದು ಆಶೋತ್ತರಗಳಿಗೆ ಅದು ಉತ್ತರ ಕೊಡ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ಯಾವಾಗ ಒಂದು ಸ್ಪರ್ಧೆ ಇರ್ತದ ಆಗ ಗುಣಮಟ್ಟ ಕೂಡ ಹೆಚ್ಚಿನ ಒಂದು ವೇಗವನ್ನು ಪಡೆಯುತ್ತದಂತೆ. ಇಲ್ಲದಿದ್ರೆ ನಾವು ಏಕಾತನತೆ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಕೂಡ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಸಂಖ್ಯೆಗಳದು ಹೋಟೆಲ್ ಉದ್ಯಮ ಇರ್ಬೋದು, ಇಂದಿನ ಕಾಲದಲ್ಲಿ ಕಡಿಮೆ, ಇವತ್ತು ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲ ಉದ್ಯಮಗಳಲ್ಲಿ ಸ್ಪರ್ಧೆ ಮತ್ತು ಸಂಖ್ಯೆಗಳ ಹೆಚ್ಚುವಿಕೆ ಸಹಜವಾಗಿದೆ. ನಮ್ಮ ಜೊತೆ ಆತ್ಮೀಯರಾದ ಶಾಸಕರು ಶಿವಾನಂದರು ಸೇರ್ಕೊಂಡಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ಈ ರೀತಿಯಾಗಿ ಈ ಒಂದು ಪತ್ರಿಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಆ ಮೂಲಕ ಈ ಪ್ರದೇಶದ ಜನರ ಮನಸ್ಸಿಗೆ ಅದು ಸರಿಯಾಗಿ ಸ್ಪಂದಿಸಲಿ. ಪತ್ರಿಕಾ ಧರ್ಮವನ್ನು ಪಾಲಿಸುವುದರ ಮೂಲಕ ಬೆಳ್ತಂಗಡಿ ತಾಲೂಕು ಕೂಡ ಈ ರಾಷ್ಟ್ರದಲ್ಲಿ ಇಲ್ಲಿ ಆಗುವಂಥ ಎಲ್ಲ ಒಳ್ಳೆಯ ಕೆಲಸಗಳು ಇತರ ಪ್ರದೇಶಗಳಿಗೂ ರಾಷ್ಟ್ರಕ್ಕೂ ಇದು ಮುಟ್ಟುವಂತಾಗಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಈ ಪತ್ರಿಕೆಯ ಎಲ್ಲ ಪಾಲುದಾರರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಉತ್ತಮ ಭವಿಷ್ಯವನ್ನು ಹಾರೈಸ್ತಾ, ಸೇರಿರುವಂತಹ ಎಲ್ಲರಿಗೂ ನನ್ನ ಅಭಿವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದು ಕಚೇರಿಯಿಂದ ಉದ್ಘಾಟಿಸಿ ಶುಭವನ್ನ ಹಾರೈಸಿದಂತಹ ಕ್ಷೇತ್ರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹೊತ್ತಲ್ಲಿ ನೂತನ ಕಾರ್ಯಕ್ರಮದಲ್ಲಿ ಲೋಗೋವನ್ನ ಬಿಡುಗಡೆ ಮಾಡಲಿಕ್ಕೆ ಇರುವಂತಹ ತಾಲೂಕಿನ ಸನ್ಮಾನ್ಯ ಶಾಸಕರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ತಮ್ಮ ಮಾರ್ಗದರ್ಶನದ ಮುಖೇನ ಇವತ್ತು ತಾಲೂಕನ್ನ ಪಥದಲ್ಲಿ ಮುಂದಕ್ಕೆ ತಗೊಂಡು ಹೋಗ್ತಾ ಇರುವಂತಹ ನಮ್ಮೆಲ್ಲರ ಆದರ್ಶ ಶ್ರೀಯುತ ಹರೀಶ್ ಪೂಂಜೆ ಸರ್ ಹೊತ್ತಲ್ಲಿ ಆಗಮಿಸಿದ್ದ ನಿಮ್ಮನ್ನು ಸೇರುವ ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಸುದ್ದಿ ಉದಯ ಪತ್ರಿಕೆಯ ಪಾಲುದಾರರಾಗಿರುವಂತಹ ಶ್ರೀಯುತ ತುಕಾರಾಮ್ ಇವರು ಹೂಗುಚ್ಛವನ್ನು ನೀಡಿ ಸ್ಮರಣೆ ನೀಡವರನ್ನ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಹೊತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಸುದ್ದಿ ಬಿಡುಗಡೆ ವಾರಪತ್ರಿಕೆಯ ಮುಖೇನ ಸಂಚಲನವನ್ನ ಸೃಷ್ಟಿಸಿ ತನ್ನ ನಿಖರತೆಯ ಮುಖೇನ ಗೌರವದ ಸಾಧನೆಯಿಂದ ಮಾಡಿರುವಂತಹ ತಮ್ಮ ಸೇವೆಯ ಮುಖೇನ ಎಲ್ಲರೂ ಕೂಡ ಆದರ್ಶ ಆಗಿರುವಂತಹ ಸುದ್ದಿ ಸಮೂಹ ಸಂಸ್ಥೆಗಳ ಡಾಕ್ಟರ್ ಪಿ ಶಿವಾನಂದ ಸರ್ ಅತ್ಯಂತ ಗೌರವದಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರನ್ನ ಸಂತೋಷ್ ಪಿ ಪಾಟೀಲ್ ಅವರು ಹೂಗುಚ್ಚ ಮತ್ತು ಸ್ಮರಣಿಕೆ ಮುಖೇನ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಆಗಿರುವಂತಹ ಶಿಕ್ಷಣ ಕೂಡ ನಿಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಪ್ರಭಾಕರ ಬಗ್ಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರನ್ನ ಸಂತೋಷ್ ಕುಟುಂಬದವರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆಯ ಗೌರವವನ್ನು ಸಲ್ಲಿಸಬೇಕು ವಿನಿಸಿಕೊಳ್ತಾ, ಈ ಹೊತ್ತಲ್ಲಿ ನಮ್ಮೊಂದಿಗೆ ಸೇರಿಕೊಂಡಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಂಜೆ ಸರ್
ಸುದ್ದಿ ಉದಯ ಪತ್ರಿಕೆಯ ಲೋಗೋವನ್ನ ಬಿಡುಗಡೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿಗಳು ಕೂಡ ಸೇರ್ಕೊಂಡು ಸುದ್ದಿ ಉದಯ ವಾರಪತ್ರಿಕೆಯ ರೀತಿ ಸುದ್ದಿ ಉದಯ ಯೂಟ್ಯೂಬ್ ಚಾನೆಲ್, ವೆಬ್ಸೈಟ್ ಎಲ್ಲದರ ಲೋಗೋ ಇದೀಗ ಮಾನ್ಯ ಶಾಸಕರ ಅನಾವರಣಗೊಳ್ತಾ ಇದೆ. ಯುಗಾದಿಯ ಶುಭ ಹೊತ್ತಲ್ಲಿ ನಿಮ್ಮ ಮುಂದೆ ಸುದ್ದಿ ಉದಯ ವಾರಪತ್ರಿಕೆಯ ಲೋಗೋ ಅನಾವರಣಗೊಂಡಿದೆ. ಇನ್ನು ಮುಂದಕ್ಕೆ ಪ್ರತಿ ವಾರ ಅದೇ ರೀತಿ ಕ್ಷಣ ಕ್ಷಣಕ್ಕೂ ಸುದ್ದಿಯನ್ನ ತಲುಪಿಸುವಂತಹ ಜವಾಬ್ದಾರಿಯನ್ನ ಸುದ್ದಿ ಉದಯ ವಾರಪತ್ರಿಕೆಯು ನಮ್ಮ ಮುಂದೆ ಕರ್ತವ್ಯ ನಿರ್ವಹಿಸುತ್ತಿದೆ. ಕಾರ್ಯಕ್ರಮದಿಂದ ತೆರಳ್ತಾ ಇರುವಂತಹ ಅದೇ ರೀತಿ ಹರೀಶ್ ಕಾರಿಂಜ ಇದಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ಲೋಗೋವನ್ನ ಬಿಡುಗಡೆಗೊಳಿಸಿದಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಂಜೆ ಸರ್ ಶುಭವನ್ನ ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ಯೂಟ್ಯೂಬ್ ಚಾನೆಲ್ಗೆ ಚಾಲನೆ ನೀಡಿದಂತಹ ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಕೆ ಗಂಗಾಧರ ಗೌಡ ಸರ್ ತಾವು ಶುಭವನ್ನ ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕ್ಷೇತ್ರದ ಶಾಸಕರಾದಂತಹ ಶ್ರೀಮಾನ್ ಹರೀಶ್ ಪೂಂಜಾರ್ ಅವರೇ, ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದಂಥ ಪ್ರೊಫೆಸರ್ ಶ್ರೀ ಸತೀಶ್ ಚಂದ್ರ ಅವರೇ, ಮಾಜಿ ಶಾಸಕರಾದಂಥ ಪ್ರಭಾಕರ್ ಬಗೆಯವರೇ, ಇಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀಮಾನ್ ಪರ್ವಟ್ನಾಯರ್ ಅವರೇ, ವೇದಿಕೆಯಲ್ಲಿರುವಂಥ ಸ್ನೇಹಿತರೆ, ಸುದ್ದಿ ಪತ್ರಿಕೆಯ ಡಾಕ್ಟರ್ ಶಿವಾನಂದರವರೇ, ಎಲ್ಲ ಸೇರಿದಂಥ ಹಿರಿಯ ಸ್ನೇಹಿತರೆ, ಸುದ್ದಿ ಉದಯ ಪತ್ರಿಕೆಯನ್ನು ಇಲ್ಲಿ ಆರಂಭ ಮಾಡಲಾಗಿದೆ. ಇದರ ಪಾಲುದಾರರಾದಂಥ ಕುಲಾಲ್ರವರು ನನ್ನನ್ನು ನನಗೆ ಆಮಂತ್ರಣ ಕೊಟ್ಟರು. ನಾನು ಊರಲ್ಲಿರಲಿಲ್ಲ, ಆದರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೆ. ಪತ್ರಿಕೆ ನಡೆಸುವಂಥದ್ದು, ಯಕ್ಷಗಾನ ಮೇಳ ಕಟ್ಟುವಂಥದ್ದು, ಇನ್ನು ಚಲನಚಿತ್ರ ತೆಗೆಯುವಂಥದ್ದು ತುಂಬ ರಿಸ್ಕಿ ಕೆಲಸ, ಕಷ್ಟದ ಕೆಲಸ. ಈ ಸ್ಫೂರ್ತಿ ಪುಸ್ತಕವನ್ನು ನಮ್ಗೆ ಕೊಟ್ಟಿದ್ದಾರೆ. ಈ ಸ್ಫೂರ್ತಿ ನಿಮಗೆ ಬಂದಿದೆ. ಈ ಸ್ಫೂರ್ತಿಯನ್ನು ಯಶಸ್ವಿ ಮಾಡಲಿಕ್ಕೆ ಹಲವಾರು ತೊಡರುಗಳನ್ನು ದಾಟಿ ನೀವು ಮುಂದೆ ಹೋಗಬೇಕಾಗುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಒಂದು ವೃತ್ತಿ ಧರ್ಮ ಅಂತ ಇರ್ತದೆ. ಅದರಲ್ಲಿ ಪತ್ರಿಕಾ ರಂಗದಲ್ಲಿ ಪತ್ರಿಕಾ ವೃತ್ತಿ ಧರ್ಮ ಬಹಳ ದೊಡ್ಡದು. ಆ ಬಗ್ಗೆ ವಸಂತ ಬಗ್ಗೆ ನಾವು ಈಗಾಗಲೇ ಮಾತನಾಡಿ ಹೋದರು. ಪತ್ರಿಕೆ ಆರಂಭ ಮಾಡಿ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಭರಿಸಿಕೊಂಡು ಯಶಸ್ವಿಯಾಗಿ ಮುಂದೆ ಹೋಗಬೇಕಾದ್ರೆ ಬಹಳ ಕಷ್ಟ ಇದೆ. ನಮ್ಮ ಜಿಲ್ಲೆಯಲ್ಲಿ ನವಭಾರತ ಅನ್ನುವಂಥ ಒಂದು ಪತ್ರಿಕೆ ಇತ್ತು, ಅದು ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಆನಂತರ ಉದಯವಾಣಿ ಪತ್ರಿಕೆ ತುಂಬ ನಷ್ಟದಲ್ಲಿತ್ತು. ಅದನ್ನು ಸತೀಶ್ ಪೈ ಅವರು ತೆಗೆದುಕೊಂಡು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವರಿಗೂ ಬಹಳ ಕಷ್ಟ ಆಯಿತು. ಆಗ ಬರವಣಿಗೆದಾರರು ರಾಮಾಚಾರ್ ಅಂತ ಒಬ್ಬರಿದ್ದರು, ಉತ್ತಮವಾದಂಥ ಲೇಖಕ. ರಘುರಾಮ್ ಶೆಟ್ಟರು ಮುಂಗಾರು ಪತ್ರಿಕೆಯನ್ನು ಆರಂಭ ಮಾಡಿದರು. ಅವರಿಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ದೊಡ್ಡ ಬರಹಗಾರ. ಪ್ರಜಾವಾಣಿಯಲ್ಲಿ ಹಲವಾರು ವರ್ಷ ಚೀಫ್ ರಿಪೋರ್ಟರ್ ಆಗಿ, ಎಡಿಟರ್ ಆಗಿ ಕೆಲಸ ಮಾಡಿದವರು. ನಾನು ಮಂತ್ರಿಯಾಗಿದ್ದಾಗ ಗುಂಡೂರಾಯರೊಂದು ಪತ್ರಿಕೆಯನ್ನು ಆರಂಭ ಮಾಡಿದ್ರು, ಮುಂಜಾನೆ ಅಂತ. ಅದರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನ ಸುಬ್ಬರಾವ್ ಬಹಳ ದೊಡ್ಡ ಪತ್ರಕರ್ತ, ಅವರು ಕೂಡ ಅದನ್ನು ನಡೆಸ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಮುಚ್ಚುವಂಥ
ಪರಿಸ್ಥಿತಿ ಆಯಿತು. ನಾನು ಅದರ ಒಂದು ಡೈರೆಕ್ಟರ್ ಆಗಿದ್ದೆ. ನಾನು ಆ ಸಾಲದ ಒಂದು ಹೊರೆಯಿಂದ ಹೊರಗಡೆ ಬರಬೇಕಾದ್ರೆ ನನಗೆ ತುಂಬ ಕಷ್ಟ ಆಯಿತು. ನಾನು ವಾರ್ತಾ ಮಂತ್ರಿಯಾಗಿ ಈ ರಾಜ್ಯದಲ್ಲಿ 2.5 ವರ್ಷ ಕೆಲಸ ಮಾಡಿದ್ದೇನೆ. ವಾರ್ತಾ ಇಲಾಖೆಗೆ ಮುಖ್ಯಸ್ಥರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಈಗಿನ ಕಾಲದಾಗೆ ಟಿ ವಿ ಇರಲಿಲ್ಲ. 81ರ ನವೆಂಬರ್ 1ಕ್ಕೆ ನಮ್ಮ ಬೆಂಗಳೂರಿಗೆ ಟಿ ವಿ ಪ್ರಥಮವಾಗಿ ತಂದವನು ನಾನು. ಇವತ್ತು ಮುನಿರೆಡ್ಡಿಪಾಳ್ಯದಲ್ಲಿ ಬಹಳ ದೊಡ್ಡ ಟಿ ವಿ ಸ್ಟೇಷನ್ ಇದೆ. ಪ್ರತಿ ಕ್ಷಣಕ್ಕೂ ನಾವು ಟಿ ವಿಯನ್ನು ನೋಡುವಂಥ ಪತ್ರಿಕೆ ಬೆಳಿಗ್ಗೆ ಬರ್ತದೆ, ನಮ್ಗೆ ರಾತ್ರಿನೇ ನ್ಯೂಸ್ ಗೊತ್ತಾಗ್ತದೆ. ಇದು ದೊಡ್ಡ ಪತ್ರಿಕೆಗಳಿಗೆ ದೊಡ್ಡ ಹೊಡೆತ. ಅದಲ್ಲದೆ ಜಾಲತಾಣಗಳು, ಈ ಎಲ್ಲ ಮಧ್ಯದಲ್ಲಿ ಪತ್ರಿಕೆ ಬದುಕಬೇಕು. ನೀವು ದೊಡ್ಡ ಪತ್ರಿಕೆಯನ್ನು ನೋಡಿ, ಎದುರುಗಡೆ ಜಾಹೀರಾತು ವಿನಃ ದೊಡ್ಡ ಸುದ್ದಿಗಳಿಲ್ಲ. ಎದುರುಗಡೆ ಒಂದು ದೊಡ್ಡ ಶೀಟು, ಆನಂತರ ಒಳಗಡೆ ತುಂಡು ತುಂಡು ಶೀಟುಗಳು. ಒಂದು ಪತ್ರಿಕೆಯ ಮುಖ ಇದರ ಲಕ್ಷಣವೇ ಕೆಟ್ಟುವುದಂಥ ಪರಿಸ್ಥಿತಿ ಇದೆ. ಇದು ಯಾಕೆ ಅಂತ ಹೇಳಿದರೆ, ಪತ್ರಿಕೆ ಜನಗಳಿಗೆ ಮುಟ್ಟುವಾಗ ಸುದ್ದಿ ಈಗಾಗಲೇ ಬಂದು ಇರುತ್ತದೆ. ಈ ಹಲವಾರು ತೊಡರುಗಳ ಮಧ್ಯೆ ಈ ತಂಡ ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ನಾನು ಇದನ್ನು ನಿರಾಶೆ ಮಾಡಲಿಕ್ಕಾಗಿ ನಾನು ಇದನ್ನು ಹೇಳಿದ್ದಲ್ಲ. ನಿಮಗೆ ಧೈರ್ಯ ಬೇಕು, ಮುಂದೆ ಹೋಗಬೇಕು. ಹಲವಾರು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಅಳುಕದೆ ಅಂಜದೆ ನೀವು ಮುಂದೆ ಹೋಗಿ ನಿಮಗೆ ಯಶಸ್ಸು ಆಗಲಿ, ನಮ್ಮ ತಾಲೂಕಿಗೂ ಇದರಿಂದ ಪ್ರಯೋಜನ ಆಗ್ತದೆ ಅಂತ ನಾನು ಹೇಳಿ ನನ್ನ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಒಂದು ಯೂಟ್ಯೂಬ್ ಚಾನಲ್ಗೆ ಚಾಲನೆ ಕೊಟ್ಟು ಶುಭವನ್ನು ಹಾರೈಸಿದಂತಹ ಶ್ರೀಯುತಕ್ಕೆ ಗಂಗಾಧರ ಗೌಡ ನಿಮಗೆ ಸೇರುವುದೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇರುವಂತಹ ಬೆಳ್ತಂಗಡಿ ಚರ್ಚ್ನ ಸೇವಾದರ್ಶಿ ಆಗಿರುವಂತಹ ಫಾದರ್ ಜೋಯಲ್ ಪ್ರೀತಂಬ್ರೆಗೂ ತಾವು ಶುಭವನ್ನು ಹಾರೈಸಬೇಕಾಗಿ ಅನಿಸ್ಕೊಳ್ತಾ ಇದೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೀತಿಯ ಗಣ್ಯ ವ್ಯಕ್ತಿಗಳೇ, ಸುದ್ದಿ ಉದಯ ಬಳಗ ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ನೆರೆದಿರುವ ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್. ನಿಮ್ಮ ಎಲ್ಲ ಪರಿಶ್ರಮ, ನಿಮ್ಮ ಶ್ರಮ ಇಂದು ಉದ್ಘಾಟನೆಗೊಂಡಿದೆ. ನಿಮಗೆ ಶುಭ ಹಾರೈಸುವ ಘಳಿಗೆ ಎಂದು ಪ್ರಥಮವಾಗಿ ಒಂದು ನ್ಯೂಸ್ ಪತ್ರಿಕೆ ಅಥವಾ ಈ ಸಮಾಚಾರಗಳು ಎಲ್ಲಿಂದ ಶುರುವಾಗಿದ್ದು ಅಂದ್ರೆ ಧರ್ಮಗಳ ಲೇಪನದಿಂದ ಅಂತ ಹೇಳ್ತೇನೆ. ಒಂದು ಮೌಲ್ಯವನ್ನ ಜನರಿಗೆ ಬೆಳೆಸುವ ರೀತಿಯಲ್ಲಿ ಈ ಧರ್ಮಗಳು ಬೆಳೆದುಕೊಂಡು ದೇವರಿಂದ ಬಂದ ವಾಕ್ಯ ಅಂತ ಹೇಳ್ತೇವೆ. ಕೆಲವು ಶ್ರುತಿ, ಋಗ್ವೇದ ಇರ್ಬೋದು, ಎಲ್ಲ ವೇದಗಳಿರ್ಬೋದು, ಶ್ರುತಿ ದೇವರಿಂದ ಬಂದ ವಾಕ್ಯಗಳು ಮತ್ತು ಸ್ಮೃತಿ ಮನುಷ್ಯನೇ ಅದನ್ನ ಅಲಂಘಿಸಿಕೊಂಡು ಅದನ್ನ ಜನರಿಗೆ ತಿಳಿಸುವಂತಹ ಎಲ್ಲ ಸಮಾಚಾರಗಳು. ನಾವು ಕ್ರಿಶ್ಚಿಯನ್ಸ್ಗಳು ಹೇಳ್ತೀವಿ ಗುಡ್ ನ್ಯೂಸ್ ಗಾಡ್ ಗೇವ್ ಅಸ್, ಶುಭ ವಾಕ್ಯವನ್ನ ದೇವರು ನಮಗೆ ಕೊಟ್ಟದ್ದು ಅಂತ. ಇಂತಹ ಸಮಾಚಾರಗಳನ್ನ ಎಲ್ಲ ನಾವು ಜನರಿಗೆ ಬೋಧಿಸುವಾಗ ಜನರಲ್ಲಿ ನಾವು ಒಂದು ಮೌಲ್ಯನ ಬೆಳೆಸಲಿಕ್ಕೆ ಕಾರಣಗೊಳ್ತೇವೆ. ಹಾಗೇನೆ ಇಂದು ಪ್ರಬಲವಾಗಿರುವಂತಹ ಸಮಾಚಾರಗಳನ್ನ ಅಂದ್ರೆ ಪತ್ರಿಕೆಗಳು ಅಥವಾ ಟಿವಿ ಸಮಾಚಾರಗಳು, ರೇಡಿಯೋಗಳು ಇದನ್ನ ಆ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾವೆ. ಹಾಗೆ ಇಂದು ಆ ಪ್ರಬಲವಾದ, ನಿಖರವಾದ ಅಥವಾ ಉತ್ತಮ ಜವಾಬ್ದಾರಿ ಇಂದು ನಿಮಗಿದೆ. ಸುದ್ದಿ ಉದಯ ಎಲ್ಲ ಬಳಗದವರೇ, ಸಿಬ್ಬಂದಿ ವರ್ಗದವರೇ, ಈ ಜವಾಬ್ದಾರಿಯನ್ನ ನೀವು ಉತ್ತಮವಾಗಿ ನಿರ್ವಹಿಸಿ, ಶಾಸಕರು ಮತ್ತೆ ಹೇಳಿದ ಹಾಗೆ ಯಾರ ಕಾಲಡಿಯಲ್ಲಿ ಇರಬೇಡಿ, ಸತ್ಯವನ್ನ ಹೇಗಿದೆ ಅದೇ ತರ ಹೇಳಿ ಎಲ್ಲರಿಗೂ ಉತ್ತಮ ವಾರ್ತಾ ಪತ್ರಿಕೆ ಅಂತ ಘೋಷಿಸ್ಕೊಳ್ಳಿ. ನಿಮಗೆ ನೀವೇ ಘೋಷಿಸ್ಕೊಳ್ಳಿ. ನಾನು ಶುಭ ಹಾರೈಸುವುದು ಏನಂತ ಹೇಳಿದ್ರೆ, ಯಾವುದೇ ಒಂದು ಪತ್ರಿಕೆ, ಯಾವುದೇ ಒಂದು ಸಮಾಚಾರವನ್ನ ನೀವು ಜನರಿಗೆ ತಲುಪಿಸುವಾಗ ಅದು ನಿಮ್ಮ ಮನಸ್ಸಾಕ್ಷಿಯನ್ನ ಕುಲುಕಲಿ. ಯಾವಾಗ ಆ ಪತ್ರಿಕೆ ಜನರಿಗೆ ತಲುಪುವಾಗ ನಿಮ್ಮ ಮನಸ್ಸಾಕ್ಷಿಗೆ ಒಂದು ಸಂತೋಷ ಸಿಗುತ್ತೋ ಆಗ ಮಾತ್ರ ಅದು ಸತ್ಯ. ಯಾವಾಗ ನಿಮ್ಮ ಮನಸ್ಸಾಕ್ಷಿಗೆ ನೋವುಂಟಾಗುತ್ತೋ ಆದ್ರೂ ನೀವು ಅದನ್ನ ಜನರಿಗೆ ತಲುಪಿಸಿಕೆ ಮುಂದೆ ಹೋದ್ರೆ ಈ ಸಮಾಜಕ್ಕೆ ಒಂದು ಋಣಾತ್ಮಕ ಚಿಹ್ನೆಯಾಗಿ ನೀವು ಕಳಿಸ್ತೀರಿ. ಯಾಕೆ ಸಮಾಜವನ್ನ ನೀವು ಕೆಳಮುಖವಾಗಿ ಹೋಗ್ಲಿಕ್ಕೆ ನೀವು ಸಹಕರಿಸ್ತೀರಿ. ಯಾವಾಗ ನೀವು ಸಮಾಜವನ್ನ ಮೇಲಕ್ಕೇರಿಸಲು ಧನಾತ್ಮಕವಾಗಿ ಮುಂದೆ ಬರೆಸಲು ನೀವು ಸಹಾಯಕವಾಗ್ತಿರೋ ಆಗ ಮಾತ್ರ ಈ ಸುದ್ದಿ ಉದಯ ಎಂಬುದು
ಪ್ರತಿದಿನ ಉದಯ ಆಗುತ್ತೆ ಎಂದು ಹಾರೈಸ್ತಾ ನಿಮಗೆಲ್ಲರಿಗ ಶುಭ ಕೋರ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದು ಶುಭವನ್ನ ಹಾರೈಸಿ ತೆರಳ್ತಾ ಇರುವಂತಹ ಶ್ರೀಯುತ ಕೆ ಗಂಗಾಧರ ಗೌಡ, ಅದೇ ರೀತಿ ಜಯ ಪ್ರೀತಮ್ ಅವರಿಗೆ ಪ್ರೀತಿಯ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಕಂಪ್ಯೂಟರ್ ಕೊಠಡಿಯನ್ನ ಉದ್ಘಾಟನೆ ಮಾಡಿ ಸದಾ ಮಾರ್ಗದರ್ಶನವನ್ನು ನೀಡುವಂತಹ ಶ್ರೀಯುತ ಕೆ ಮೋಹನ್ ಕುಮಾರ್ ಸರ್, ಲಕ್ಷ್ಮೀ ಇಂಡಸ್ಟ್ರೀಸ್, ನೀವು ಶುಭವನ್ನು ಹಾರೈಸಬೇಕಾಗಿ ನಿಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾರ್ ಅವರೇ, ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ, ಅದೇ ರೀತಿ ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತರೇ, ಸುದ್ದಿ ಉದಯ ವಾರ ಪತ್ರಿಕೆ ಇವತ್ತು ಉದಯವಾಗಿದೆ. ಈ ಪತ್ರಿಕೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸಾಧನೆ ಮಾಡಿದಂಥ ಯಾರು ಬಂಧುಗಳಿದ್ದರೆ ಅವರ ವಿವರಗಳು ಪತ್ರಿಕೆಯಲ್ಲಿ ಬರಲಿ. ಅದೇ ರೀತಿ ಜಾಹೀರಾತಿ ಪ್ರಮುಖವಾಗಿ ಬರದೆ ತಾಲೂಕಿನ ಮೂಲೆ ಮೂಲೆಯಲ್ಲಿ ಸಾಧನೆ ಮಾಡಿದಂಥ ತುಂಬ ಜನ ಹಿರಿಯರಿರ್ತಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದರೆ ಅವರೆಲ್ಲ ಗುರುತಿಸುವ ಕಾರ್ಯ ಈ ಪತ್ರಿಕೆಯ ಮುಖಾಂತರ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಧ್ಯಮದ ಈ ಒಂದು ಅಂದರೆ ಈ ಪತ್ರಿಕಾ ಮಾಧ್ಯಮದ ಈ ಸಂದರ್ಭದಲ್ಲಿ ನಾನೊಂದು ಕಿವಿ ಮಾತು ಹೇಳ್ತೇನೆ. ಯಾಕಂತ ಹೇಳಿದರೆ ಎಲ್ಲ ಮಾಧ್ಯಮಗಳು ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು. ಸಮಾಜದಲ್ಲಿ, ರಾಜಕೀಯದಲ್ಲಿ, ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕತೆಯ ಬಗ್ಗೆ ಬರೆಯುವಾಗ ಅದನ್ನು ಪ್ರಾಮುಖ್ಯತೆ ತೆಗೆದುಕೊಂಡು ಅದರಲ್ಲಿ ಯಾರಿಗೂ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅದನ್ನು ಆ ಸಂಪಾದಕರು ಏನು ಪತ್ರಿಕೆಯಲ್ಲಿ ಬರೀತಾರೆ ಅದನ್ನು ಬರೆಯುವಾಗ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಈ ನ್ಯೂಸನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕಂದರೆ ಸಂಪಾದಕರು ಪತ್ರಿಕೆಯಲ್ಲಿ ಏನು ಬರೀತಾರೆ ಅದನ್ನು ಎಲ್ಲವನ್ನೂ ಕೂಡ ತೆಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನರಿಗೆ ಬೇಕಾಗುವ ರೀತಿಯಲ್ಲಿ ನಾವು ಆ ಸಂದೇಶಗಳನ್ನೆಲ್ಲ ನೀಡಬೇಕಾಗ್ತದೆ. ಯಾಕಂತ ಹೇಳಿದರೆ ಹೋಟೆಲ್ನ ಮಾಲೀಕ ಯಾರು ಅಂತ ಈಗ ಮುಖ್ಯ ಅಲ್ಲ. ನಮಗೆ ಹೋಟೆಲ್ನಲ್ಲಿ ಗ್ರಾಹಕರಿಗೆ ಉತ್ತಮವಾದ ತಿಂಡಿ ನೀಡಬೇಕಾದ ಮುಖ್ಯ. ಯಾಕಂದರೆ ಗ್ರಾಹಕರನ್ನು ಸೆಳೆಯುವ ರೀತಿಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಗ್ರಾಹಕರಿಗೆ ಸೌಲಭ್ಯವನ್ನು ಕೊಡಬೇಕಾಗುತ್ತೆ. ಆದರೆ ಜನರಿಗೆ ಒಳ್ಳೊಳ್ಳೆಯ ವಿಚಾರಗಳು, ಒಳ್ಳೊಳ್ಳೆ ನ್ಯೂಸ್ಗಳು ಬಂದಾಗ ಮಾತ್ರ ಆ ಪತ್ರಿಕೆಯನ್ನು ಜನ ಸ್ವೀಕಾರ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಪತ್ರಿಕೆಯ ಪಾಲುದಾರರು ಯಾರೇ ಇರ್ಬೋದು ಅವರೆಲ್ಲ ಸೇರಿ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡುವ, ಸಮಾಜಕ್ಕೆ ಸಂದೇಶ ಕೊಡುವ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಮಾಡಬೇಕು ಅಂತ ಈ ಪತ್ರಿಕಾ ಏನು ಸಿಬ್ಬಂದಿಗಳಿದ್ದಾರೆ ಅವರನ್ನು ಕೂಡ ನಾನು ಕೇಳ್ಕೊಳ್ತಾ, ಮತ್ತೆ ಎಲ್ಲ ಪತ್ರಿಕೆಯ ಮುಖ್ಯಸ್ಥರು ನಾನು ಹೇಳೋದಿಷ್ಟೇ. ಯಾಕಂದರೆ ನಿಮ್ಮೊಟ್ಟಿಗೆ ದುಡಿಯುವಂಥ ಏನು ಕಾರ್ಮಿಕರಿದ್ದಾರೆ ಅವರನ್ನು ಕೂಡ ನೀವು ಒಟ್ಟಿಗೆ ಎತ್ತಿಕೊಳ್ಬೇಕಾಗ್ತದೆ. ಅವರ ಕಷ್ಟ ನೋವುಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ನೀವು ಒಟ್ಟಿಗೆ ಕಾರ್ಯ ಮಾಡಿದರೆ ಮಾತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ನಾನು ಕೇಳೋದು ಇಷ್ಟೇ, ನೀವು ಇವತ್ತು ಮಾಡಿದಂಥ ಈ ಸುದ್ದಿ ಉದಯ ಪತ್ರಿಕೆ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ, ಇನ್ನಷ್ಟು ಪತ್ರಿಕೆಗಳು ಉದಯವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲರಿಗೂ ಕೂಡ ಈ ಪತ್ರಿಕೆಯಲ್ಲಿ ಅಂದರೆ ಪತ್ರಿಕಾ ಮಾಧ್ಯಮ ನೀವು ಏನು ಮಾಡ್ತಾ ಇದ್ದೀರಿ ಅದರಲ್ಲಿ ಪತ್ರಿಕೆಯನ್ನು ಕಲಿಯುವಂಥ ತುಂಬಷ್ಟು ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಇದರಲ್ಲಿ ಆ ಪತ್ರಿಕೆ ಮಾಧ್ಯಮದಲ್ಲಿ ದುಡಿಯುವಂಥ ಕಾರ್ಯ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಹಿರಿಯರಿಗೂ ಶುಭವಾಗಲೆಂದು ಹಾರೈಸುತ್ತೇನೆ. ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿದಂತಹ ಶ್ರೀಯುತ ಕೆ ಮೋಹನ್ ಕುಮಾರ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ, ಕಾರ್ಯಕ್ರಮಕ್ಕೆ ಬಂದು ಲೋಗವನ್ನು ಬಿಡುಗಡೆ ಮಾಡಿ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಅಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಂಜಾರ್ ಸರ್ ತಾವು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ಗ್ರಾಮದ ಸೋಮನಾಥೇಶ್ವರ ದೇವರ ಪಾದಕಮಲಗಳಿಗೆ ಅಡ್ಡ ಬೀಳುತ್ತಾ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಆಶೀರ್ವಾದವನ್ನು ಪಡೀತಾ ಸುದ್ದಿ ಉದಯ ವಾರಪತ್ರಿಕೆಯ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಲೋಗೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನಮ್ಮ ಸಂಸ್ಥೆಯ SDM ಸಂಸ್ಥೆಯ ಕಾರ್ಯದರ್ಶಿಗಳು, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುಪ್ತರವರೇ, ಈ ಕಾರ್ಯಕ್ರಮದ ಕಚೇರಿ ಉದ್ಘಾಟನೆ ದೀಪವನ್ನು ಪ್ರಜ್ವಲನೆ ಮಾಡಿರ್ತಕ್ಕಂಥ
ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ನಿರ್ದೇಶಕರಾಗಿದ್ದ ಶರತ್ ಕೃಷ್ಣ ಕೊಡವೆಟ್ನವರ ಆಶೀರ್ವಾದವನ್ನು ನೀಡ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಭಾಕರ್ ಬಂಗೇರ್, ನಮ್ಮ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ನಮ್ಮ ಬದುಕು ಕಟ್ಟುವನ್ನು ಬನ್ನಿ ತಂಡದ ಮೂಲಕ ಸಮಾಜದ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕತೆಯಲ್ಲಿ ಮಾಡತಕ್ಕಂಥ ನಮ್ಮ ಲಕ್ಷ್ಮೀ ಗ್ರೂಪ್ನ ಮೋಹನ್ ರೈ, ಈ ಸಂಸ್ಥೆಯ ಈ ಕಟ್ಟಡದ ಮಾಲೀಕರು ಯುವಕರು ಆಗಿರ್ತಕ್ಕಂಥ ರಾಘ್ನೇಶ್ ಅವರೇ, ಪತ್ರಕರ್ತ ಸಂಘದ ಜಿಲ್ಲೆಯ ಕಾರ್ಯದರ್ಶಿಗಳೇ, ಅದೇ ರೀತಿ ನಮ್ಮ ವಾಣಿ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪದ್ಮಗೌಡ್ರೆ, ಬೆಳ್ತಂಗಡಿ ನಗರ ವರ್ತಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪರಾಜರೇ, ನಮ್ಮ ಜಯನಂದ್ರೆ, ವೇದಿಕೆಯಲ್ಲಿರ್ತಕ್ಕಂಥ ನಿಂಗಪ್ಪ ನಾಯ್ಕರೇ, ಮೀಡಿಯಾ ಕ್ಲಬ್ಬಿನ ಅಧ್ಯಕ್ಷರಾಗಿ ಸತೀಶ್ ರೇ, ಅಜಿತ್ ರೇ, ನಜೀರ್ ರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ದೃಶ್ಯ ಮಾಧ್ಯಮದ ಬಂಧುಗಳೇ, ಹೊಸ ಪತ್ರಿಕೆ ಸುದ್ದಿ ಉದಯದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಬಂಧುಗಳು, ನನಗಿವತ್ತು ಬಹಳ ಸಂತೋಷ ಇದೆ. ನಮ್ಮ ಬೆಳ್ತಂಗಡಿಯ ಯುವಕರೇ ಸೇರಿಕೊಂಡು ಒಂದು ಹೊಸ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದೀರಿ. ನಿಜವಾಗ್ಲೂ ಇದು ಬೆಳ್ತಂಗಡಿಯ ತಾಲೂಕಿನ ಜನತೆಗೆ ಹೆಮ್ಮೆ ತರತಕ್ಕಂಥ ಒಂದು ಕೆಲಸ. ನಮ್ಮ ತಾಲೂಕಿನ ಯುವಕರು, ನಮ್ಮ ತಾಲೂಕಿನ ಬಂಧುಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಸುದ್ದಿ ಉದಯ ಪತ್ರಿಕೆಯ ಎಲ್ಲ ಆ ಬಂಧುಗಳಿಗೆ ನಾನು ನಿಮ್ಮ ತಾಲೂಕಿನ 81 ಗ್ರಾಮದ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನಾನು ಭಾವಿಸುತ್ತೇನೆ. ನಾನು ಮೊನ್ನೆ ತುಕಾರಾಮ್ ಅವರು ನನ್ನ ಹತ್ರ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಬಂದಿದ್ದರು. ಆಗ ಅವ್ರ ಹತ್ರ ಕೇಳಿದೆ, ತಾಲೂಕಿನಲ್ಲಿ ಒಂದು ಹೊಸ ಪತ್ರಿಕೆಯನ್ನು ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ, ಅನೇಕ ಸವಾಲುಗಳ ಮಧ್ಯದಲ್ಲಿ ಈ ಪತ್ರಿಕೆಯನ್ನು ಮುನ್ನಡೆಸಬೇಕಾದಂತ ಅನಿವಾರ್ಯತೆ ಇದೆ, ಹೇಗೆ ಅಂತ ಕೇಳಿದೆ. ಅದಕ್ಕೆ ಅವರು ಒಂದು ಮಾತು ಹೇಳಿದ್ರು, ನನಗೆ ಬಹಳ ಖುಷಿ ಆಯ್ತು. ನಮ್ದು ಏನಿದ್ರು ಪಾಸಿಟಿವ್ ಜರ್ನಲಿಸಮ್ ಅಂತ ಹೇಳಿದ್ರು. ಸಕಾರಾತ್ಮಕವಾಗಿರ್ತಕ್ಕಂಥ ಜರ್ನಲಿಸಮ್ ಅನ್ನು ನಾವು ಮಾಡ್ತೇವೆ, ನೆಗೆಟಿವ್ ಜರ್ನಲಿಸಮ್ ಇಲ್ಲ ನಮ್ದು ಏನಿದ್ರು ಪಾಸಿಟಿವ್ ಜರ್ನಲಿಸಮ್ ಎನ್ನುವಂತ ಮಾತನ್ನು ಅವ್ರು ಹೇಳಿದ್ರು. ಪ್ರಾಯಶಃ ಇವತ್ತು ಬೆಳ್ತಂಗಡಿ ತಾಲೂಕಿಗೆ ಬೇಕಾಗಿರ್ತಕ್ಕಂಥದ್ದೇ ಪಾಸಿಟಿವ್ ಜರ್ನಲಿಸಮ್. ಬೆಳ್ತಂಗಡಿಯಲ್ಲಿ ಇವತ್ತು ಏನು ಬೆಳ್ತಂಗಡಿಯ ಬೆಳವಣಿಗೆಯ ದೃಷ್ಟಿಯಿಂದ ಈ ತಾಲೂಕಿಗೆ ಏನು ಅವಶ್ಯಕತೆ ಇದೆ ಎನ್ನುವಂತ ಪಾಸಿಟಿವ್ ಜರ್ನಲಿಸಮ್ ಅನ್ನು ಮತ್ತು ಸಮಾಜದಲ್ಲಿ ನಡೆಯತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ಸುದ್ದಿಗಳನ್ನು ಜನರಿಗೆ ಮುಟ್ಟಿಸಿ ಸಮಾಜಕ್ಕೆ ಪ್ರೇರಣೆ ನೀಡತಕ್ಕಂಥ ವಾರಪತ್ರಿಕೆ ಆಗಿ ನಿಮ್ದು ಮೂಡಿ ಬರಬೇಕು. ನಿಮ್ಮನ್ನ 81 ಗ್ರಾಮದ ದೇವರು ಸಹ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ ಎನ್ನುವಂತ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ನಾನು ಹೆಚ್ಚು ಮಾತಾಡೋದಿಲ್ಲ, ಆದರೆ ನಮ್ಮ ಹೊಸ ಪತ್ರಿಕೆ ಸುದ್ದಿ ಉದಯದ ಎಲ್ಲ ಪಾಲುದಾರರಿಗೂ ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಕಷ್ಟಗಳು ಎದುರಿಸಿ ಆ ಕಷ್ಟಗಳ ಮೇಲೆ ನಾವು ಯಶಸ್ಸನ್ನು ಕಾಣಬೇಕು. ನಾನು ಒಬ್ಬ ರಾಜಕಾರಣದಲ್ಲಿ ಕಷ್ಟದಿಂದಲೇ ಮೇಲೆ ಬಂದವ. ಇವತ್ತು ಕ್ಷೇತ್ರದ ಶಾಸಕನಾಗಿದ್ದೇನೆ. ನನ್ನ ಯಾರು ಅಪ್ಪನು MLA ಆಗಿರ್ಲಿಲ್ಲ, ಅಮ್ಮ ಅಥವಾ ಇನ್ಯಾರು ನನ್ನ ಚಿಕ್ಕಮ್ಮ ಇವರು ಯಾರು ರಾಜಕಾರಣದಲ್ಲಿ ಇರಲಿಲ್ಲ. ರಾಜಕಾರಣದಲ್ಲಿ ಇಲ್ಲದೇ ಇದ್ದವನೇ ಇವತ್ತು ರಾಜಕಾರಣದಲ್ಲಿ ಬಂದು ಶಾಸಕನಾಗಿರೋದು. ನನ್ನ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಆ ಕಾರಣದಿಂದಾಗಿ ನಿಮ್ಮೊಟ್ಟಿಗೆ ನಾನು ಮಾತ್ರ ಅಲ್ಲ, ಇಲ್ಲಿ ಬಂದಿರುವವರು ಎಲ್ಲರೂ ಇಷ್ಟು ಹೊತ್ತು ಕೂತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ಇದ್ದಾರೆ ಎನ್ನುವಂತಹ ಆ ಒಂದು ಇಚ್ಛಾಶಕ್ತಿಯಿಂದ ಅವರು ನಿಮ್ಮೊಟ್ಟಿಗೆ ಇದ್ದಾರೆ. ಯಾವ ಕಾಲಕ್ಕೂ ಎಂತಹ ಸ್ಥಿತಿ ಬಂದರೂ ನಿಮ್ಮೊಟ್ಟಿಗೆ ಬೆಳ್ತಂಗಡಿ ತಾಲೂಕಿನ ಜನ ಇಲ್ಲಿರುವವರೆಲ್ಲರೂ ನಿಮ್ಮೊಟ್ಟಿಗೆ ಇದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲ ತಾಲೂಕಿನ ಬಂಧುಗಳ ಹತ್ರ ನನ್ನೊಂದು ವಿನಂತಿ ಇದೆ, ಇನ್ನು ಮುಂದೆ ನಾವು ಹೇಗೆ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಮುಖ ತೋರಿಸಿ ಹೋದ್ರೆ ಸಾಕು ಅಂತ ಹೇಳುವಂತ ಭಾವನೆ ಇದ್ರೆ ಅದನ್ನು ಇವತ್ತು ಇಲ್ಲಿ ಬಿಡಬೇಕು. ನಿಮಗೆ ಎಲ್ಲರಿದ್ದಕ್ಕೂ ನಿಮ್ಮ ಊರಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ನೆನಪಾಗುವುದು ಇಲ್ಲಿ ಅಂತ ಹೇಳಿದ್ರೆ ಸುದ್ದಿ ಉದಯಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ ಅನ್ನುವಂತ ನೀವು ಸಂಕಲ್ಪವನ್ನು ನೀವು ಇಲ್ಲಿ ಒಂದೇ ಇರುವವರು ಮಾಡಿದ್ರೆ, ಅದೊಂದು ಬ್ರಹ್ಮಕಲಶ ಇರ್ಬೋದು, ಅಥವಾ ನಿಮ್ಮ ವೈವಾಹಿಕ ಜೀವನದ ಹೊಸ ವರ್ಷಗಳಿರ್ಬೋದು, ಅಥವಾ ಇನ್ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಒಂದು ಅಡ್ವರ್ಟೈಸ್ಮೆಂಟ್ ನಾವು ಹಿಂಗೆಲ್ಲ ಸುದ್ದಿ ಉದಯ ಎನ್ನುವಂತ ಸಂಕಲ್ಪವನ್ನು ನೀವು ಇಲ್ಲಿ ಜೋರಾದ ಚಪ್ಪಾಳೆಯ ಮೂಲಕ ಮಾಡಿದ್ರೆ ಅವರು ಖಂಡಿತವಾಗಿಯೂ ನೀವು ಅವರು ಮಾಡತಕ್ಕಂಥ ಉದ್ಯಮಕ್ಕೆ ನೀವು ಕೊಡುವಂತ ಶಕ್ತಿ ಎನ್ನುವಂಥದ್ದನ್ನು ನಾನು ಹೇಳ್ತೇನೆ. ಪ್ರಾಯಶಃ ಇವತ್ತು ನಮ್ಮ ತಾಲೂಕಿನ ಬೆಳ್ತಂಗಡಿಯ ಒಂದು ಯುವಕರು, ಬೆಳ್ತಂಗಡಿಯ ಹಿರಿಯ ಪತ್ರಕರ್ತರು ಸೇರಿಕೊಂಡು ಮಾಡಿರ್ತಕ್ಕಂಥ ನಿಮ್ಮ ಈ ಪತ್ರಿಕೆಗೆ ಸದಾ ನಾನು ಜಾಹೀರಾತುದಾರನಾಗಿರ್ತಕ್ಕಂಥ ಒಬ್ಬ ಕ್ಲೈಂಟ್ ಆಗಿ ನಿಮ್ಮೊಟ್ಟಿಗೆ ಸದಾ ಇರ್ತೇನೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಉದ್ಯಮ ಮತ್ತು ಉದ್ಯಮಿಗಳು ಮತ್ತು
ಅದಕ್ಕೆ ಬರತಕ್ಕಂಥ ಗ್ರಾಹಕರ ಮಧ್ಯದಲ್ಲಿ ಒಂದು ಸಂಬಂಧ ಇರ್ತದೆ. ಏನಂತ ಹೇಳಿದ್ರೆ ಪತ್ರಿಕೆ ಅನ್ನುವಂಥದ್ದು ಎರಡಿದೆ ಶ್ರೀನಿವಾಸಣ್ಣ, ನಿಮ್ಮ ಹತ್ರ ನಾನು ಆರ್ಗ್ಯುಮೆಂಟ್ ಅಲ್ಲ, ಇದು ಪತ್ರಿಕೋದ್ಯಮ ಆಗಿದೆ ಈಗ. ಇದು ಪತ್ರಿಕಾ ಉದ್ಯಮ. ಒಬ್ಬ ಅಂಗಡಿ ಜೀನ್ಸ್ ಅಂಗಡಿಯನ್ನು ಇಡ್ತಾನೆ ಹೇಗೋ, ಅವನ್ ಯಾಕೆ ಇಡುವುದು ಅಂತ ಹೇಳಿದ್ರೆ ಅವನು ಉದ್ಯಮಿ, ಅವನು ಉದ್ಯಮ ಆಗ್ಬೇಕು, ಅವನಿಗೆ ಬಿಸ್ನೆಸ್ ಆಗ್ಬೇಕು, ಅವನ ಬಿಸ್ನೆಸ್ ಇಂದ ಒಂದಷ್ಟು ಜನರಿಗೆ ಯುವಕರಿಗೆ ಉದ್ಯೋಗ ಆಗ್ಬೇಕು, ಅದ್ರ ಜೊತೆ ಅವನಿಗೆ ಪ್ರಾಫಿಟ್ ಆಗ್ಬೇಕು, ಅವನ ಹೆಂಡತಿ ಮಕ್ಕಳು ಸಹ ಬದುಕಬೇಕು. ಆ ಕಾರಣಕ್ಕೋಸ್ಕರ ಉದ್ಯಮವನ್ನು ನಡೆಸುದು. ಹೇಗೆ ಜೀನ್ಸ್ ಅಂಗಡಿಯನ್ನು ಉದ್ಯಮವನ್ನು ನಡೆಸ್ತಾರೆ, ಹಾಗೆ ಪತ್ರಿಕೆಯನ್ನು ಸಹ ಅವರ ಜೀವನ ಒಳ್ಳೇದಾಗಬೇಕು, ಅವರ ಹೆಂಡತಿ ಮಕ್ಕಳು ಸಹ ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಅವರ ಜೊತೆಗೆ ಈ ಸಂಸ್ಥೆಯಲ್ಲಿ ಒಂದು 100 ಜನ ಉದ್ಯೋಗಿಗಳನ್ನು ಕೆಲಸ ಕೊಟ್ಟು ಅವರ ಮನೆಯೂ ಸಹ ಬೆಳಗಬೇಕೆನ್ನುವಂತ ಒಳ್ಳೆಯ ಹಿತದೃಷ್ಟಿಯಿಂದ ಒಂದು ಉದ್ಯಮವನ್ನಾಗಿ ಈ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಸಾಮಾಜಿಕ ಬದ್ಧತೆ ಇದೆ. ಏನು ಸಮಾಜದಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಸಾಮಾಜಿಕ ಬದ್ಧತೆ, ಇದನ್ನು ಎರಡನ್ನೂ ಜೊತೆ ಸೇರಿಸಿಕೊಂಡು ಪ್ರಾಮಾಣಿಕತೆಯಲ್ಲಿ ನೀವು ಮಾಡಿದ್ರೆ 100% ಆ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವರು ಇನ್ನು 100 ವರ್ಷಗಳ ಕಾಲ ಈ ಪತ್ರಿಕೆಯನ್ನು ಹೀಗೆ ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಬೆಳಗತಕ್ಕಂಥ ನಿಟ್ಟಿನಲ್ಲಿ ಆ ದೇವರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಈಗಿನ ಪ್ರಸ್ತುತ ವ್ಯವಸ್ಥೆಯಲ್ಲಿ ಎಲ್ಲಾ ಪತ್ರಿಕೆಗಳು, ಯಾವ ಪತ್ರಿಕೆಗಳಿರ್ಬೋದು, ಯಾವ ಮೀಡಿಯಾಗಳಿರ್ಬೋದು, ಇವತ್ತು ನೆಗೆಟಿವ್ ಮೀಡಿಯಾಗಳು ಬಹಳ ಕಡಿಮೆ ಆಗ್ತದೆ. ನೆಗೆಟಿವ್ ಮೀಡಿಯಾಗಳನ್ನು ಇವತ್ತು ಜನ ಸಹ ನೋಡೋದಿಲ್ಲ. ಒಂದು ಹೆಚ್ಚಿನ ಮರ ಏಪಲ ಮೇಕಲ ನೆಟ್ಟು ಕೆರ್ನ ಅಂದು ಆಗಿ ನಿರ್ಣಯ ಬರ್ಕೊಂಡು ಬಿಡುದನ್ನ ನೆಟ್ಟು ಬೇತೆ ಹೂಲ ಬರ್ಪೂಜಿ ಅಂತ ಹೇಳುವಂಥ ಮಾನಸಿಕತೆಯಲ್ಲಿ ಇವತ್ತು ಓದುಗರಿದ್ದಾರೆ. ನೀವೇನಿದ್ರು ಸಮಾಜದ ಒಳ್ಳೆಯದನ್ನು ಗುರುತಿಸಿ ಒಳ್ಳೆಯದನ್ನು ಕೊಡತಕ್ಕಂಥ ಕೆಲಸವನ್ನು ನೀವು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಇವತ್ತು ನನಗೆ ಬಹಳ ಖುಷಿ ಆಯ್ತು. ಈ ಹೊಸ ಪತ್ರಿಕೆ ಬಿಡಿಸುವಾಗ್ಲೇ ನೋಡಿದೆ ನಾನು, ಗೋಪಾಲಕೃಷ್ಣ ಕಾಂಚೋಡು ಅವರದ್ದು ಒಂದು ಲೇಖನ ಮಾಡಿದ್ರು. ಪ್ರಾಯಶಃ ಇದು ಬಹಳ ಖುಷಿ ಇದೆ. ಯಾಕಂತ ಹೇಳಿದ್ರೆ ಗೋಪಾಲಕೃಷ್ಣ ಕಾಂಚೋಡು ಅವರಿಗೆ ಒಂದು ಪ್ರಶಸ್ತಿ ಬಂದಿದೆ, ಕೃಷಿ ಕಾಯಕದಲ್ಲಿ ಸಾಧನೆ ಮೆರೆದ ಗೋಪಾಲಕೃಷ್ಣ ಕಾಂಚೋಡು ಅಂತ ಹೇಳಿ. ಇದು ಇಡೀ ತಾಲೂಕಿನ ಬಂಧುಗಳಿಗೆ ಇದನ್ನು ಓದಿದ್ರೆ ನಾನು ಸಹ ಇದನ್ನು ಇಂತಹ ಕೃಷಿಯನ್ನು ಮಾಡಿದ್ರೆ ನಾನು ಒಳ್ಳೆ ಜೀವನ ಮಾಡಬಹುದಲ್ಲ ಅನ್ನುವಂತ ಜೀವನಕ್ಕೆ ಸ್ಫೂರ್ತಿ ಕೊಡತಕ್ಕಂತ ಒಂದು ನ್ಯೂಸ್ ಇದು, ಒಂದು ವರದಿ ಇದು. ಪ್ರಾಯಶಃ ಈ ರೀತಿಯ ಪಾಸಿಟಿವ್ ವರದಿಗಳು ನಿಮ್ಮ ಪತ್ರಿಕೆಯಲ್ಲಿ ಇನ್ನಷ್ಟು ಬರಲಿ. ಆ ಮೂಲಕ ಪಾಸಿಟಿವ್ ಜನರೇ ಇವತ್ತು ಬೆಳ್ತಂಗಡಿಯಲ್ಲಿ ಹೆಚ್ಚಿರುತ್ತೆ, ನೆಗೆಟಿವ್ ಜನರು ಬೆಳ್ತಂಗಡಿಯಲ್ಲಿ ಇಲ್ಲ. ಈಗ ಬೆಳ್ತಂಗಡಿಯಲ್ಲಿ ನೆಗೆಟಿವ್ ಜನರೆಲ್ಲ ಹೋಗಿ ಆಗಿದೆ, ಪಾಸಿಟಿವ್ ಜನರು ಮಾತ್ರ ಇರೋದು. ಆ ಪಾಸಿಟಿವ್ ಜರ್ನಲಿಸಂ ಮಾತ್ರ ಇವತ್ತು ತಾಲೂಕಿನಲ್ಲಿ ಇರುವಂತದ್ದು. ಅದರಿಂದಾಗಿ ನೀವೆಲ್ಲ ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ನಿಮ್ಮೊಟ್ಟಿಗೆ ಸಕಾರಾತ್ಮಕವಾಗಿ ನಾವೆಲ್ಲರೂ ಇರ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನವ ಬೆಳ್ತಂಗಡಿ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಕೆಲವರಿಗೆ ಪ್ರಶ್ನೆ ಇರ್ಬೋದು, ಎಲ್ಲವೂ ಸರ್ಕಾರ ಮಾಡುವುದಂತ ತಪ್ಪು ತಿಳುವಳಿಕೆ. ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಉದ್ಯಮವನ್ನು ಮಾಡಿದ್ರು ನನ್ನ ತಾಲೂಕಿನಲ್ಲಿ ಅದು ನವ ಬೆಳ್ತಂಗಡಿಗೆ ಒಂದು ಗರಿ. ಇವತ್ತು ನವ ಬೆಳ್ತಂಗಡಿಗೆ ಹೊಸ ಸುದ್ದಿ ಉದಯವನ್ನು ಒಂದು ಗರಿಯಾಗಿ ನೀವು ಕೊಟ್ಟಿದ್ದೀರಿ. ಆ ಬೆಳ್ತಂಗಡಿಯ ಎಲ್ಲ ಜನತೆ ನವ ಬೆಳ್ತಂಗಡಿಗೆ ಇನ್ನಷ್ಟು ಪತ್ರಿಕೆಯ ಮೂಲಕ ನೀವೊಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ನಿಜವಾಗ್ಲೂ ನಮಗೆಲ್ಲರಿಗೂ ಖುಷಿಯ, ಎಲ್ರಿಗೂ ಅಭಿನಂದನೆಯ ಸಂಗತಿ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದಿಸ್ತಾ ಇಲ್ಲಿ ಇದರ ಪಾಲುದಾರರಿಗೆ, ಇಲ್ಲಿ ಉದ್ಯೋಗ ಮಾಡತಕ್ಕಂಥ ಎಲ್ಲ ಉದ್ಯೋಗಿಗಳಿಗೆ, ಇಲ್ಲಿಯ ಸೋಮನಾಥೇಶ್ವರ ದೇವರು, ಮಾರಿಗುಡಿಯ ತಾಯಿ, ಧರ್ಮಸ್ಥಳದ ಮಂಜುನಾಥ ದೇವರು, 81 ಗ್ರಾಮದ ಎಲ್ಲ ದೇವರು ಆಶೀರ್ವಾದವನ್ನು ಮಾಡಲಿ. ನಾನು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು, ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಒಂದು ಅಡ್ವರ್ಟೈಸ್ಮೆಂಟ್ ಸುದ್ದಿ ಉದಯಕ್ಕೆ ಖಂಡಿತವಾಗಿ ಅಲ್ಲಿಂದ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಿಮ್ಮೊಟ್ಟಿಗೆ ಸೇರಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಮೋನಣ್ಣ, ನಾನು ಅನುದಾನ ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ ಅಂತ ಮಾತ್ರ ಹೇಳ್ಬೋದು. ಅದರಿಂದ ಖಂಡಿತವಾಗಿ ನಿಮಗೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡತಕ್ಕಂಥ ಕೆಲಸ. ಯಾಕಂತ ಹೇಳಿದ್ರೆ ಹೆಂಗಿಲ್ಲ, ಸುದ್ದಿ ಉದಯ ಭಾರಿ ಪೇಪರ್ ಅಂತ ಹೇಳಿ ನಾವು ಮನೆಯಲ್ಲಿ ಕೂತ್ರೆ ಅವರಿಗೂ ಅಲ್ಲಿ ಸಂಪಾದನೆ ಬೇಕಲ್ಲ. ಅದರಿಂದಾಗಿ ನಾವೆಲ್ಲರೂ ಇನ್ನು ಮುಂದೆ ಇನ್ನೊಮ್ಮೆ ಎರಡು ಸಾಲ 3 ಸಾಲ ನಿಮ್ಮ ಹತ್ರ ಒತ್ತಿ ಹೇಳಿದ್ದೇನೆ, ನಮ್ಮೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಸುದ್ದಿ ಉದಯಕ್ಕೆ ಕೊಡ್ತೇವೆ ಅನ್ನುವಂಥ ಮಾತನ್ನು ನೀವೆಲ್ಲರೂ ಮನಸ್ಸಿನಲ್ಲಿ ಇವತ್ತು ಇಟ್ಟುಕೊಂಡು ಹೋಗ್ಬೇಕು. ತುಂಬಾ ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ ಜಾಣದಂದ್ರೆ, ಇನ್ನು ಮುಂದೆ ನಿಮ್ಮೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬಂದಾಗ ಒಂದು ಸುದ್ದಿ ಉದಯಕ್ಕೆ ಅನ್ನುವಂಥ ಸಂಕಲ್ಪ ನೀವೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮಾಡಲಿ. ಎಲ್ಲ CA ಬ್ಯಾಂಕ್ ಅಧ್ಯಕ್ಷರು ಇದ್ದಾರೆ ನೋಡಿದೆ, ಎಲ್ಲ CA ಬ್ಯಾಂಕ್ ಅಧ್ಯಕ್ಷರು ನಿಮ್ಮ ಕಾರ್ಯಕ್ರಮ ಬಂದಾಗ ಒಂದು ಸುದ್ದಿ ಉದಯಕ್ಕೆ ಅಂತ ಹೇಳಿ ನೀವು ಒಂದು ಸಂಕಲ್ಪ ಮಾಡಿ. ತುಂಬಾ ಜನ ನಮ್ಮ ವಕೀಲ ಮಿತ್ರರಿಗೆ ನಿಮ್ಮ ಅಸೋಸಿಯೇಷನ್ ಕಾರ್ಯಕ್ರಮ ಒಂದು ಸುದ್ದಿ ಉದಯಕ್ಕೆ, ಮೋಹನಣ್ಣನವರಂತೂ ಖಂಡಿತವಾಗಿ ಸುದ್ದಿ ಉದಯಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. SDM ಸಂಸ್ಥೆಯವರು ಇದ್ದಾರೆ, ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಿದ್ದಾರೆ. ಈ ರೀತಿಯ ಎಲ್ಲರೂ ನಾವು ನಿಮ್ಮ ಜೊತೆ ಸದಾ
ಜಾಹೀರಾತು ವಿಭಾಗದಲ್ಲಿ ಗ್ರಾಹಕರಾಗಿ ನಿಮ್ಮ ಜೊತೆ ಇರ್ತೇವೆ. ಈ ಕ್ಷೇತ್ರದ ಪಾಸಿಟಿವ್ ಚಿಂತನೆಯ ವರದಿಗಳನ್ನು ನೀವು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿ ದೇವರು ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಭರವಸೆ, ನಮ್ಮೆಲ್ಲರ ಆದರ್ಶ ತಾಲೂಕಿನ ಅಭಿವೃದ್ಧಿಯ ಅಧಿಕಾರಿ ಸಾಮಾನ್ಯ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಜೆ ಸರ್ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳಾಗಿರುವಂತಹ ಮಾಜಿ ಶಾಸಕರು ಶ್ರೀಯುತಕ್ಕೆ ಪ್ರಭಾಕರ ಬಂಗೇರ ಸರ್ ಶುಭವನ್ನ ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ಕಚೇರಿಯನ್ನ ಉದ್ಘಾಟನೆ ಮಾಡಿ ನಮ್ಮೊಂದಿಗಿದ್ದು ಶುಭವನ್ನ ಹಾರೈಸಿದಂತಹ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುತ್ತು ಸರ್ ಕಾರ್ಯಕ್ರಮ ತೆರಳುತ್ತಾ ಇದೆ. ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಸುದ್ದಿ ಉದಯ ಪತ್ರಿಕೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶಾಸಕರಾದ ಹರೀಶ್ ಪೂಜಾರ್ ಅವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇತರೆಲ್ಲ ಅತಿಥಿ ಗಣ್ಯರೇ, ಸೇರಿರುವಂತಹ ಎಲ್ಲ ಒಂದು ಬೆಳ್ತಂಗಡಿಯಲ್ಲಿ ಈಗಾಗಲೇ ನಾವು ತಿಳಿದಂತೆ ಹೊಸ ಸುದ್ದಿ ಮಾಧ್ಯಮಗಳು ಬರಬೇಕು. ಅದು ನೆಗೆಟಿವ್ ಸುದ್ದಿಗಳು ಇರಬಾರದು, ಪಾಸಿಟಿವ್ ಸುದ್ದಿಗಳನ್ನು ತಿಳ್ಕೊಳ್ಳಿಕ್ಕೆ ಜನರು ಬಹಳ ಆಸಕ್ತಿಯಿಂದ ಇದ್ದಾರೆ ಎನ್ನುವ ಮಾತುಗಳನ್ನು ಕೂಡ ಹರಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ನಾವು ಹೆಚ್ಚಾಗಿ ಈ ಹಿಂದೆ ಪತ್ರಿಕೆಗಳನ್ನು ನೋಡಿದಾಗ ನಾವು ನೋಡಿದ ಪತ್ರಿಕೆ ಅದು ಪ್ರತಿದಿನಲ್ಲಿ ಅವಘಡ ಮತ್ತು ಯಾರನ್ನಾದರೂ ರೇಪ್ ಮಾಡಿರುವಂತಹ ವರದಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮ ಮನಸ್ಸಿನ ಮೇಲೆ ಕೂಡ ದುಷ್ಪರಿಣಾಮ ಬೀಳ್ತದೆ. ಅದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಸುದ್ದಿ ಪತ್ರಿಕೆಯನ್ನು ನೋಡಿದಾಗ ಅದು ನಮಗೆ ಪ್ರೇರಣೆ ಸಿಗುವಂತಹ ಪತ್ರಿಕೆಗೆ ಆಗಬೇಕು. ಆ ಮೂಲಕ ನಮ್ಮ ಜೀವನದಲ್ಲಿ ಕೂಡ ಪರಿವರ್ತನೆ ಆಗಬೇಕು ಅಂತ ನಮ್ಮೆಲ್ಲರ ಆಶೆ. ಅದೇ ರೀತಿ ಕೂಡ ಇವತ್ತು ನಾವಿಲ್ಲಿ ಬಂದು ಸೇರಿದಂತಹ ಸಂದರ್ಭದಲ್ಲಿ ನಾವು ಕೂಡ ಅದೇ ಚಿಂತನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ನಾವು ತಿಳಿಸಿದಂತೆ ಅವರಿಗೆ ನಮ್ಮಿಂದ ಏನು ಸಹಕಾರ ಆಗಬೇಕಾ ಅದನ್ನು ಖಂಡಿತವಾಗಿಯೂ ಕೊಡೋಣ. ಅದು ಯಾವ ರೀತಿಯಲ್ಲಿ ಕೊಡಬಹುದು ಎಂಬ ಚಿಂತನೆಯನ್ನು ಅವರವರಿಗೆ ಬಿಟ್ಟಿರುವಂಥದ್ದು. ನಾವೊಂದು ಈಗ ಹೇಳಿದರೆ ಮತ್ತೊಬ್ಬರು ಮತ್ತೊಂದು ರೀತಿಯಲ್ಲಿ ಹೇಳಲಿಕ್ಕೆ ಅವಕಾಶ ಇದೆ. ಎಲ್ಲರಿಗೂ ಕೂಡ ಹರೀಶ್ ಪೂಜಾರಗೆ ಅನುದಾನವನ್ನು ಕೊಡಲಿಕ್ಕೆ ಬರೋದಿಲ್ಲ, ಅಡ್ವರ್ಟೈಸ್ಮೆಂಟ್ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ಬರೋದಿಲ್ಲ. ಅವರವರ ಇಚ್ಛಾನುಸಾರ ಅದಕ್ಕೆ ಏನು ಬೇಕಾ ಅನುದಾನ ಅಥವಾ ಏನು ಅವರಿಗೆ ಸಹಕಾರ ಆಗಬೇಕಾ ಅದನ್ನು ನಾವೆಲ್ಲರೂ ಕೊಟ್ಟ ಪತ್ರಿಕೆಯನ್ನ ಅದು ಉತ್ತಮ ರೀತಿಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅದು ಆಗುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿದೆ. ಆ ಒಂದು ದೃಷ್ಟಿಯಲ್ಲಿ ನಾವು ಅದಕ್ಕೆ ಪ್ರೇರಣೆಯನ್ನು ಕೊಡುವ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ನಾವು ಕೂಡ ಮಾಡೋಣ ಅಂತ ಮಾತ್ರ ಹೇಳ್ತಾ, ಈ ಪತ್ರಿಕೆ ಇವತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ಇದು ಇವತ್ತು ಪ್ರಾರಂಭ ಆಗಿದೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಅದು ಪ್ರಾರಂಭದಿಂದ ನಮ್ಮೆಲ್ಲರ ಮನಸ್ಸನ್ನ ಗೆಲ್ಲುವಂತಾಗಲಿ. ಎಲ್ರಿಗೂ ಕೂಡ ಶುಭವನ್ನು ಹಾರೈಕೆ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿದ ಶ್ರೋತರಿಗೆ ಧನ್ಯವಾದಗಳನ್ನು ಅರ್ಪಿಸಿದ ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ನಾಯಕ್ ಅವರು ಶುಭವನ್ನು ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಬೆಳ್ತಂಗಡಿಯ ಅಭಿವೃದ್ಧಿ ಅಧಿಕಾರರು, ನಮ್ಮ ಆತ್ಮೀಯ ಮಿತ್ರರಾಗಿ ಹರೀಶ್ ಪೂಜೆ ಸರ್, ಹಾಗೆ ಪ್ರಭಾಕರ ಬಂಗೇರ ಸರ್, ಹಾಗೆ ಲಕ್ಷ್ಮೀ ಮೋಹನ್ ಕುಮಾರ್ ಸರ್, ಹಾಗೆ ನನ್ನ ಪತ್ರಕರ್ತರ ಮಿತ್ರರೇ, ನಮ್ಮ ಕುಟುಂಬ ದೊಡ್ಡದಾಗಿದೆ. ಪತ್ರಕರ್ತರ ಪರಿವಾರಕ್ಕೆ ಒಂದು ಹೊಸ ಪತ್ರಿಕೆ ಸೇರ್ಪಡೆಯಾಗಿದೆ. ಅದರೊಟ್ಟಿಗೆ ನನಗೆ ಇವತ್ತು ಯುಗಾದಿ ಹಬ್ಬ, ಇವತ್ತು ನಮಗೆ ಹೊಸ ವರ್ಷದಲ್ಲಿ ಹೊಸತನದೊಂದಿಗೆ ಈ ಪತ್ರಿಕೆ ಬಂದಿದೆ ಅಂತ ಹೇಳಿ ನೋಡಲಿಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಪತ್ರಿಕೆ ಯಾವತ್ತೂ ಹೇಗಿರಬೇಕಂದ್ರೆ ವಸ್ತುನಿಷ್ಠವಾಗಿರಬೇಕು ಮತ್ತು ಸಮಾಜಮುಖಿ ಆಗಿರಬೇಕು. ಅದು ಎರಡೂ ಕೂಡ ಈ ಸುದ್ದಿ ಉದಯ ಪತ್ರಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾವುದೇ ಸ್ಪರ್ಧೆ ಇಲ್ಲ. ಯಾರು ಸಾಧಕರಿದ್ದರೂ ಕೂಡ ಅದನ್ನು ಗುರುತಿಸಿ ಅದನ್ನು ಪ್ರಕಟಿಸುವ ಕೆಲಸವನ್ನು ಈ ಪತ್ರಿಕೆ
ಮಾಡಿದ್ದಾರೆ. ಈಗಾಗಲೇ ಶಾಸಕರು ಹೇಳಿದ್ವಿ, ಇವತ್ತು ನಮಗೆ ಪತ್ರಿಕೆಗಳಲ್ಲಿ ಬೇಕಾದದ್ದು ನಾವು ಅಪರಾಧ ಸುದ್ದಿಗಳಂತ ನಾವು ಗಮನ ಕೊಡ್ತೇವೆ, ಅದು ಜನರಿಗೂ ಕೂಡ ಅದೇ ಬೇಕು. ಆದರೆ ಇವತ್ತು ಸುದ್ದಿಯುದಯ ಪತ್ರಿಕೆಗಳನ್ನು ಇವತ್ತೊಂದು ಬರಡು ಭೂಮಿಯಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ ಒಬ್ಬರ ರೈತರ ಕಥೆಯನ್ನು ಇವತ್ತು ಆ ಪತ್ರಿಕೆ ಪ್ರಕಟ ಮಾಡಿದ್ರು. ಈ ರೀತಿಯ ಪಾಸಿಟಿವ್ ನಮಗೆ ಧನಾತ್ಮಕ ಸುದ್ದಿಗಳು ಬೇಕಾಗಿದೆ. ಯಾಕೆಂದರೆ ಇವತ್ತು ಜನರಿಗೆ ಆ ಒಂದು ಋಣಾತ್ಮಕ ಸುದ್ದಿಗಳನ್ನು ನೋಡಿ ಸಾಕಾಗಿದೆ. ಇವತ್ತು ಅದರಲ್ಲೂ ಕೂಡ ಈ ಕೊರೋನಾ ಬಂದ ಬಳಿಕ ಇವತ್ತು ಪತ್ರಿಕೆ ಓದುಗರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ನಮಗೆ ಗೊತ್ತಿದೆ, ಒಂದು ತಾಲೂಕು ಮಟ್ಟದಲ್ಲಿ ಈಗ 3 ಪತ್ರಿಕೆಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ಪತ್ರಿಕೆ ಓದುಗರ ಸಂಖ್ಯೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸುದ್ದಿಗಳನ್ನು ಪ್ರಕಟಿಸುವ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಜನ ಒಂದು ಪತ್ರಿಕೆಯನ್ನು ಬೆಳೆಸುವ ಕೆಲಸವನ್ನು ಇವತ್ತಿನಲ್ಲಿ ಮಾಡುವ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಬೇಕು. ಅದರೊಟ್ಟಿಗೆ ಪತ್ರಕರ್ತರ ಸಂಘ ನಿಮ್ಮೊಟ್ಟಿಗೆ ಇದೆ. ಯಾವುದೇ ಪತ್ರಿಕೆಗಳು ಬರಲಿ, ನೀವು ಪೈಪೋಟಿಯನ್ನು ಮಾಡಿ ಸ್ಪರ್ಧೆಯನ್ನು ಮಾಡದೆ ಆರೋಗ್ಯಕರ ಒಂದು ಸುದ್ದಿಯನ್ನು ಸಮಾಜಕ್ಕೆ ಮುಟ್ಟುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನಮ್ಮ ಶಾಸಕರ ಬಗ್ಗೆ ಹೇಳಬೇಕು. ಇವತ್ತು ಅಭಿವೃದ್ಧಿ ನಾವು ಬೆಳ್ತಂಗಡಿ ಬಗ್ಗೆ ಯಾವ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದು, ಮೊನ್ನೆ ಒಂದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಚರ್ಚೆಗಳಾದಾಗ ಯಾವ ರೀತಿಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ಮಂಗಳೂರಿನಲ್ಲಿ 4,000 ಕೋಟಿ ಇವತ್ತು ಅನುದಾನ ಬಂದರೆ ಬೆಳ್ತಂಗಡಿ ಜಿಲ್ಲೆಯಲ್ಲಿ 3,000 ಕೋಟಿ ಅನುದಾನವನ್ನು ಇವತ್ತು ಭರಿಸುವ ಪ್ರಯತ್ನವನ್ನು ಹರೀಶ್ ಪೂಂಜಾರವರು ಮಾಡಿದ್ದಾರೆ ಅಂತ ಹೇಳಿ ನಾವಲ್ಲ, ಅಲ್ಲಿ ಒಂದು ಪ್ಯಾನಲ್ ಚರ್ಚೆಯಲ್ಲಿ ಬಂದಂಥ ವಿಷಯ. ಹಾಗಾಗಿ ಇವತ್ತು ಅಭಿವೃದ್ಧಿ ನಿಟ್ಟಿನಲ್ಲಿ ಹರೀಶ್ ಪೂಂಜಾರವರ ಒಂದು ಸಾಧನೆಯನ್ನು ಕೂಡ ನಾವು ಮೆಚ್ಚಲಿ ಬೇಕಾಗ್ತದೆ. ಮತ್ತು ಅವರು ಪತ್ರಿಕೆಗಳಿಗೆ ಇವತ್ತು ಹರೀಶ್ ಪೂಂಜಾರ ಅಂತ ಒಬ್ಬರು ಶಾಸಕರಿದ್ದ ಕಾರಣ ಕೆಲವೊಂದು ಪತ್ರಿಕೆಗಳಿಗೆ ಕೂಡ ಅವರು ಸಾಕಷ್ಟು ಇವತ್ತು ಒಂದು ಬೂಸ್ಟನ್ನು ಕೊಡುವ ಅದನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಬೇರೆ ಬೇರೆ ಪತ್ರಿಕೆಗಳಿಗೆ ಇವತ್ತು ಒಂದು ಜಾಹೀರಾತುಗಳನ್ನು ನೀಡುವ ಮೂಲಕ ಇವತ್ತು ಹೇಳಿದರು. ಈ ಪತ್ರಿಕೆಗಳು ಇವತ್ತು ಎಲ್ಲ ಪತ್ರಿಕೆಗಳು ಇವತ್ತು ಹರೀಶ್ ಪೂಂಜಾರ ಅವರ ಶಾಸಕರಾದ ಬಳಿಕ ಅವರು ಸಾಕಷ್ಟು ಪತ್ರಿಕೆಗಳನ್ನು ಇವತ್ತು ಬೆಳೆಸುವಲ್ಲಿ ಅವರ ಪ್ರಯತ್ನ ಕೂಡ ಸಾಕಷ್ಟಿದೆ. ಹಾಗಾಗಿ ನಾನು ಕೂಡ ಅವರಿಗೆ ಪತ್ರಿಕರ್ತರ ಪರವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್. ಎಲ್ಲರಿಗೂ ಕೂಡ ಧನ್ಯವಾದ. ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾಗಿ ಸದಾ ಮಾರ್ಗದರ್ಶನವನ್ನು ನೀಡಿ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿದಂಥ ಶ್ರೀನಿವಾಸ ನಾಯ್ಕಿಂದ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಕಾರ್ಯಕ್ರಮದಲ್ಲಿರುವಂತಹ ತಾಲೂಕಿನ ಇನ್ನೊಂದು ಅದ್ಭುತವಾದ ಶಿಕ್ಷಣ ಸಂಸ್ಥೆ, ಬಾಣಿ ಶಿಕ್ಷಣ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಎಚ್ ಪದ್ಮಗೌಡರವರು ಶುಭವನ್ನು ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಶುಭ ಸಮಾರಂಭದ ವೇದಿಕೆಯಲ್ಲಿರುವ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜಾರವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಇಲ್ಲಿ ಬಂದಿರುವಂತಹ ಎಲ್ಲ ಸುದ್ದಿ ಬಳಗದ ಹಿತೈಷಿಗಳೇ, ಹೊಸ ವರ್ಷದ ಈ ಶುಭ ದಿನದಂದು ತಾಲೂಕಿನ ಅನುಭವಿ ಪತ್ರಕರ್ತರೆಲ್ಲ ಸೇರಿ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದೀರಿ. ಸುದ್ದಿ ಉದಯ ಪತ್ರಿಕೆ ಉದಯ ಆಗಿದೆ. ಈ ಪತ್ರಿಕೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಪ್ರಥಮವಾಗಿ ಹಾರೈಸ್ತಾ ಇದ್ದೇನೆ. ಹೆಚ್ಚೇನು ಹೇಳಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ. ಎಲ್ಲ ಇದರಲ್ಲಿ ಯಾರ್ಯಾರು ಪಾಲ್ದಾರರಿದ್ದಾರೋ ಅವರೆಲ್ಲ ತುಂಬ 20-30 ವರ್ಷಗಳ ಪತ್ರಿಕೋದ್ಯಮದ ಅನುಭವವನ್ನು ಹೊಂದಿದವರು. ಹಾಗಾಗಿ ಈ ಪತ್ರಿಕೆಯನ್ನು ಕೂಡ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಹಾಗೆ ಈ ಪತ್ರಿಕೆ ಯಶಸ್ವಿಯಾಗಿ ನಡೀಲಿಕ್ಕೆ ಈ ಕ್ಷೇತ್ರದ ಎಲ್ಲ ದೇವರು ಅನುಗ್ರಹ ಮಾಡಿ. ಹಾಗೆ ಈಗಾಗಲೇ ಎಲ್ಲರೂ ಹೇಳಿದಾಗೆ ನನ್ನ ಅಭಿಪ್ರಾಯ ಕೂಡ ಏನು ಅಂತ ಹೇಳಿದ್ರೆ, ಪತ್ರಿಕೋದ್ಯಮದಲ್ಲಿ ಯಾವುದೇ ಪಾರ್ಶಾಲಿಟಿ ಇಲ್ಲದೆ ನಿರ್ಭೀತಿಯಿಂದ ಈ ಒಂದು ಕಾರ್ಯವನ್ನು ನೀವು ಮಾಡಬೇಕು. ಅದರಿಂದ ಯಶಸ್ವಿ ಒಂದು ಪತ್ರಿಕೆಯಾಗಿ ಈ ಸುದ್ದಿ ಉದಯ ಮೂಡಿ ಬರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ ಒಂದು ಶುಭವನ್ನ ಹಾರೈಸಿದ ಶ್ರೋತೃಗಳಿಗೆ ಧನ್ಯವಾದಗಳನ್ನ ಸಮರ್ಪಿಸಿದ ವೇದಿಕೆಯ ಮೇಲಿರುವಂತಹ ಎಲ್ಲ ಅತಿಥಿಗಳು ತಮ್ಮ ಶುಭವನ್ನ ಹಾರೈಸಿದ್ದಾರೆ. ಸುದ್ದಿ ಉದಯ ವಾರಪತ್ರಿಕೆ ವಿದ್ಯುಕ್ತವಾಗಿ ಚಾಲನೆಯನ್ನಗೊಂಡಿದೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದದ ಮುಖೇನ ಇದು ಮುಂದಕ್ಕೆ ತಾಲೂಕಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸಲಿಕ್ಕಿದೆ. ನೀವೆಲ್ಲರ ಸಹಕಾರವನ್ನ ಸುದ್ದಿ ಉದಯ ವಾರಪತ್ರಿಕೆ ಎಲ್ಲ ಪಾಲುದಾರರ ಮತ್ತು ಬಳಗದವರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ
ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲ ಗಣ್ಯರನ್ನ ಸೇರಿರುವಂತ ಎಲ್ಲ ಬಂಧುಗಳಿಗೆ ಪ್ರೀತಿಯ ಧನ್ಯವಾದವನ್ನ ಸಮರ್ಪಿಸಲಿಕ್ಕಿದ್ದಾರೆ. ತಾಲೂಕಿನ ಅದ್ಭುತವಾದ ಸಾಧಕರಾಗಿರುವ ಸಾಧಕರು ಸ್ಮಿತೇಶ್ ಬಾರಿಯ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ.